ಎಲ್ಲರಿಗೂ ನಮಸ್ಕಾರ. ಜೈ ಜವಾನ್ ಜೈ ಕಿಸಾನ್ ಫಾರ್ಮ್ ಹೌಸ್. ಇವತ್ತು ನಾವು ಎಲ್ಲಿ ಬಂದೇವಂದ್ರೆ ಅಂಬೆ ಮೆಡಿಕಲ್ ಸ್ಟೋರು ಬೈಲೊಂಗಲ್ಕ. ಇಲ್ಲಿ ಬರೋಕೆ ಕಾರಣ ಏನಪ್ಪ ಅಂದ್ರೆ ಟಗರ್ ಫಾರ್ಮ್ ಆಯ್ತು, ಸಂಚಾರಿ ಕುರಿಗಾರ ಆಯ್ತು, ರೈತರಾಯ್ತು, ಎಲ್ಲರೂ ಇಲ್ಲಿ ಬರ್ತಾರೆ. ಇಲ್ಲಿ ಬರೋಕೆ ಕಾರಣ ಏನಪ್ಪ ಅಂದ್ರೆ ಈಗ ಡಿಸ್ಪ್ಲೇದಾಗ ಕಾಣಕತ್ತೈತಿ ನಿಮ್ಗೆ ಎಲ್ಲ ಐಟಮ್ ರೈತರಿಗೆ ಉಪಯೋಗ ಆಗಕ್ಕೆ ಒಳ್ಳೆ ಟಗರ್ ಫಾರ್ಮ್ ಮಾಡಿದವರಿಗೆ ರೀಸನೇಬಲ್ ರೇಟ್ ಹೋಲ್ಸೇಲ್ ರೇಟ್ನಾಗ ಕೊಡಾರಂದ್ರೆ ಅಂಬೆ ಮೆಡಿಕಲ್ ಸ್ಟೋರು ಬೈಲೊಂಗಲ. ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅಂತೇಳಿ ಅಂಗಡಿ ಇದು ಸಾಂದ್ ಕಾಣಕತ್ತೈತಿ ನಿಮ್ಗೆ. ಗುಡಾವನ್ ಇವರು 4 ಗುಡಾವನ್ನ ಫುಲ್ಲು ತುಂಬ್ಯಾವ. ಹೊಳ್ಳೆ ಮನೆ ಹಿಂದೆ ಒಂದು ದೊಡ್ಡ ಗುಡಾವನ್ ಐತಿ, ಅಲ್ಲಿಂದ ಇಲ್ಲಿ ಸಪ್ಲೈ ಮಾಡ್ತಾರೆ. ರೀಸನೇಬಲ್ ರೇಟ್ನಾಗ ಕೊಡುವಂಥ ಅಂಗಡಿ ಅಂದ್ರೆ ಅಂಬೆ ಮೆಡಿಕಲ್ ಸ್ಟೋರ್. ಏನು ಕೊರೋನಾ ಟೈಮ್ನಾಗ ಬಂದು ಮಾರ್ಕೆಟ್ ನೋಡ್ಕೊಂಡು ಸ್ಟಡಿ ಮಾಡ್ಕೊಂಡು ನಾ ಮಾಡಿದ್ದು. ಬಟ್ ನಾನು ಬೆಳೆಸಿದ್ದು ರೈತರ. ಇಲ್ಲಿ ಮಟ ನಾ ಇಷ್ಟೆಲ್ಲ ಮಾಡಬೇಕು, ಇಷ್ಟೆಲ್ಲ 6 ಲಕ್ಷದಿಂದ ನಾ ದಂಧೆ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಏನು ಹೋಲ್ಸೇಲ್ ರೇಟ್ ಏನು ಕೊಡ್ತೇನಲ್ಲ ಆ ರೇಟ್ಗೋಸ್ಕರ ಇಲ್ಲಿ ಮಟ ನಾನು ಒಂದು MBA ಮಾರ್ಕೆಟಿಂಗ್ ಅಂದ್ ಈ ಫೀಲ್ಡ್ ಅಲ್ಲ. ಹೌದು. ಬಟ್ ನಾ ಏನು ಕೊರೋನಾ ಟೈಮ್ನಾಗ ಬಂದು ಈ ಫೀಲ್ಡ್ ಅಂತ ಎಲ್ಲಾನು ಸರ್ ಡಾಕ್ಟರ್ಸ್ ಏನ್ ಬೇಕು ಮತ್ತೆಲ್ಲ ಎಲ್ಲ ಪೂರ ಡಿಸ್ಕೌಂಟ್ದಾಗ ಕೊಡ್ತೀವಿ. ಮಾಡಿ ಒಂದು 15-20 ನಿಮಿಷ ಬಿಟ್ಮೇಲೆ ಆಮೇಲೆ ತೊಳಿ ಸ್ವಚ್ಛಗೆ 3 ದಿವಸಕ್ಕೊಮ್ಮೆ ತೊಳಿ ಯಾವ ಮಾಡಿ ಇಡಿ ಪ್ಲಸ್ ಇಡಿ ಮಾಡಿ 2 ತಿಂಗಳು ಆಗ್ತೈತಿ. ಆಯ್ತು ಆಯ್ತು ಮಾಡಿ ಹಂಗಾರ. ನಮಸ್ಕಾರ ರೀ ಸರ್. ನಮಸ್ಕಾರ ಸರ್. ನಿಮ್ಮ ಹೆಸರು, ಈ ಅಡ್ರೆಸ್ ಎಲ್ಲಿ ಬರ್ತೈತಿ ಅಂಗಡಿದ? ಶಿವಾನಂದ್ ಸಿದ್ನಾಳ್ ಅಂತ ಹೇಳ್ರಿ. ನಮ್ ಪ್ರಾಪರ್ ಎರಡಾಲ್ ರೀ. ನಮ್ಮ ಬಿಸ್ನೆಸ್ ಇರೋದು ಬೈಲೊಂಗಲ್ ರೀ, ಚೆನ್ನಮ್ಮ ಸರ್ಕಲ್ ರೀ. ಯಪ್ಪ ಗ್ರ್ಯಾಂಡ್ ಇದ್ರಿಗಿನ ಹಾಕೈತ್ರಿ. ಬಾಜುಕ್ ಗದಗ್ ಪೆಟ್ರೋಲ್ ಪಂಪ್ ಅದ, ಅದ್ರ ಬಾಜುಕ್ನ ಹಾಕ್ತೀರಿ. ಬಾಜುಕ್ ಇಲ್ಲೇ SBI ATM ಅದ ರೀ, ಇಲ್ಲೇನ ಅಂಗಡಿ ಮಾಡಿದವ್ರಿ. ನಿಮ್ಮ ಹತ್ರ ಯಾವ ಪ್ರಾಣಿಗೆ ಮೆಡಿಸಿನ್ ಸಿಗ್ತೈತಿ ಅನ್ನೋದು ಹೇಳ್ರಿ ಪೂರ. ಸರ್ ನಮಗ ಮನುಷ್ಯನ ಒಬ್ಬನ್ ಬಿಟ್ರೆ ಎಲ್ಲಾ ಸಿಗ್ತೈತಿ ಟೋಟಲ್ ರೀ ಸರ್. ಟೋಟಲ್ ಇಂಜೆಕ್ಷನ್ ಸರ್, ಫುಡ್, ಜರ್ಕೀಸು, ಎಕ್ಸಸರೀಸ್ ರೀ, ಪ್ರತಿಯೊಂದು ಮಿಲ್ಕಿಂಗ್ ಬಾಟಲ್ಸ್ ನಾ ಇಲ್ಲ ಅನ್ನೋರಂಗ ಮಾಡಿಬಿಟ್ಟೇನಿ ಸರ್. ಎಲ್ಲ ಟೋಟಲ್ ಐಟಮ್. ಇವತ್ತು ರೈತ ಬಂದ ಇಲ್ಲಪ್ಪ ನಮಗ ಈ ತರ ಬೇಕಾಗೈತಿ ಅಂತ ಅವರು ಎಲ್ಲೇ ಆನ್ಲೈನ್ದಾಗ ನೋಡಿ ಇದನ್ನ ನೋಡಿ ನನಗೆ ಹಾಕಿದ್ರೆ ನೆಕ್ಸ್ಟ್ ಡೇನ ಎನ್ಕ್ವೈರಿ ವಿತಿನ್ 5 ಮಿನಿಟ್ ಎನ್ಕ್ವೈರಿ ಮಾಡ್ತೀನಿ. ಅವೈಲಿಟಿ ಅಂತ ಎಲ್ಲಾನು ಸರ್ ಡಾಕ್ಟರ್ಸ್ ಏನ್ ಬೇಕು ಮತ್ತೆಲ್ಲ ಎಲ್ಲ ಪೂರ ಡಿಸ್ಕೌಂಟ್ದಾಗ ಕೊಡ್ತೀವಿ. ಈಗ ಟೋಟಲ್ ಎಷ್ಟು ಗುಡಾನ್ ಅದ ಸರ್ ನೀವು? ಸರ್ ನಾನು ಟೋಟಲ್ 4 ಗುಡಾವನ್ ರೀ. 4 ಗುಡಾವನ್ ಸರ್. ಗುಡಾವನ್ ಒಂದಿಟ್ಟು ಅಡ್ಡಾಡಿ ಬಂದ ಮಾತಾಡೋಣ್ರಿ. ಎಸ್ ಸರ್ ಮಾತಾಡೋಕೆ. ಸರ್ ಇದೇನಿದೆ ಹೊರಗಡೆ ಇಟ್ಟಿದ್ದ? ಸರ್ ಇವೇನದಾವ ನೈಟ್ರೋಜನ್ ಕ್ಯಾನ್ಸ್ ಇರ್ತಾವ. ಇದ್ರಾಗೆಲ್ಲ ಏನ್ ಮಾಡ್ತೀವಿ, ನೈಟ್ರೋಜನ್ಸ್ ಅದು ಫಿಲ್ ಅಪ್ ಮಾಡಿರ್ತೀವಿ. ಈಗ ಡಾಕ್ಟರ್ಸ್ ಅದು ಸೆಮೆನ್ ಅದು ತುಂಬ್ತಾರಲ್ಲ ರೀ, ಅದ್ರ ಸಂಬಂಧ ಒಂದು ಸೆಮೆನ್ ಸ್ಟೋರೇಜ್ ಮಾಡೋ ಸಂಬಂಧ ಇದ್ರ ನೈಟ್ರೋಜನ್. ನಿಮ್ಮ ಹತ್ರ ಸೆಮೆನ್ ಯಾವ್ಯಾವ ಇರ್ತಾವ್ರಿ? ಒಂದ್ ಕಡೆ NDB 3 ಸರ್, HF ಅದ, ಜರ್ಸಿ ಅದ, ಮತ್ತೆ ಕಂಪನಿ ಒಳಗೆ ABS ಅದ, NDB ಅದ, ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲ ಸಿಗ್ತಾವ. ಸೆಕ್ಸ್ ಸಿಗ್ತಾವ್ರಿ. ಟೋಟಲ್ ಐತ್ರಿ ಹಂಗಾರೆ ಸರ್? ಟೋಟಲ್ ಪೂರ ಎಲ್ಲಾನು ಅದ, ಎಲ್ಲಾನು ಸ್ಟಾಕ್ ಅದ. ಸರಿಯಾಗಿ ಮೇಂಟೈನ್ ಮಾಡ್ತೀವಿ. ಅಲ್ಲಿ ಹೊರಗೆ ಏನ್ ನೋಡಿದ್ರಲ್ಲ ಅವನ ಅದ್ರಾಗೆಲ್ಲ ಚೆನ್ನಾಗಿ ಸ್ಟೋರ್ ಮಾಡಿರ್ತಾವ. ಎಕ್ಸ್ಟ್ರಾ ಇರ್ಲಿ ಅಂತ ಇದ್ರೆಲ್ಲ ನೈಟ್ರೋಜನ್ಸ್ ಪೂರ್ತ ಫಿಲಪ್ ಮಾಡಿ ಇಟ್ಟಿರ್ತಾವ್ರಿ. ಸರ್ ಈ ಕಡೆ ಏನ ಕಾಣತ್ತಲ್ಲ ಫುಡ್? ಇದು ಸರ್ ಕ್ಷರಾಮೃತ ಅಂತ ಹೇಳಿ ಬರ್ತೈತಿ. ಎಲ್ಲ ಮ್ಯಾಶ್ ಫೀಡ್ ಬರ್ತೈತಿ. ಮತ್ ಚೆನ್ನಾಗಿ ಹಾಲ್ ಹೆಚ್ಚು ಇಂಪ್ರೂವ್ಮೆಂಟ್ ಮಾಡೈತಿ. ಸರಿಯಾಗಿ ಮೇವು ತಿಂತೈತಿ. ಕೆಚ್ಚಲು ಬಾವು ಬರುಗಳ ಸಮ ಪೂರ ಎಲ್ಲಾನು ಸ್ಟಾಪ್ ಆಗ್ಯದ ಇದ್ರದಿಂದ. ಕೆಚ್ಚಲು ಬಾವನು ಬರೋದಿಲ್ರಿ? ಕೆಚ್ಚಲು ಬಾವನು ಬರಂಗಿಲ್ಲ. ಹಾಲು ಹೆಚ್ಚಿಗೆ ಆಕತ್ರಿ? ಹಾಲು ಹೆಚ್ಚಾಗೈತಿ, ಫ್ಯಾಟ್ ಹೆಚ್ಚಾಗೈತಿ, ಈರಿಸ್ ಎಲ್ಲ ಮೇವು ತಿನ್ನಾಕತ್ತಾವ. ಚೆನ್ನಾಗಿ ಕಸ್ಟಮರ್ ಏನ್ ರಿಕ್ವೈರ್ಮೆಂಟ್ ಬಂದೈತ್ಲ ಆ ರಿಕ್ವೈರ್ಮೆಂಟ್ ಮೇಲೆ ತರಿಸಿದ್ವಿ. ಅಂದ್ರೆ ಯೂರಿಯಾ ರೀ? ಯೂರಿಯಾ ಇಲ್ಲ. ಯೂರಿಯಾ ಮುಕ್ತ ಆಹಾರ ಅದ. ಫುಲ್ ಸ್ಟಾಕ್ ಐತಿ ನನ್ನ ಕಡೆ. ಮ್ಯಾಟದ್ ಅಂತ ಏನಿಲ್ಲ ರೀ. ಏನೇನ್ ಇರ್ತದೆ ಸರ್ ಇದ್ರದ್ದು ರಿಸಲ್ಟ್? ಅಣ್ಣ ಮ್ಯಾಟ್ ಅಂತ ನಾವು ಒಂದೇ ತರ ತರಿಸ್ತೇನೆ, ಫಸ್ಟ್ ಕ್ವಾಲಿಟಿ ತರಿಸ್ತೇನೆ ರೀ. ಯಾವುದೇ ತರನಾದ ಇದ್ರಾಗ ಯಾವ್ದು ಏನ್ ಡ್ಯಾಮೇಜಸ್ ನಾಗ ಇಲ್ಲಿ ಮಟ ಒಂದು ಡ್ಯಾಮೇಜಸ್ ಬಂದಿಲ್ಲ. ಈಗ ಬಂದ್ರೆ ಏನಾರ ವಾರಂಟಿ ಇರ್ತೈತೋ? ಅಣ್ಣ 1 ವರ್ಷ ಮಟ ಚೇಂಜ್ ಮಾಡ್ಕೊಡ್ತೀವಿ. 1 ವರ್ಷದ ಮಟ ಚೇಂಜ್ ಮಾಡಿ ಮೇಲೆ ಡೇಟ್ ಇರ್ತೈತಿ ನಮ್ದು. ಮ್ಯಾನುಫ್ಯಾಕ್ಚರಿಂಗ್ ಮಾಡಿದ ಡೇಟ್ ಇರ್ತೈತಿ. ಅಪ್ ಟು ಆ ಡೇಟ್ ಮಟನು ಏನ ಕಟ್ ಆದ್ರೂ ಏನಾದ್ರೂ ನಾವು ರಿಟರ್ನ್ ತಗೋತೀವಿ, ತಗೊಂಡ್ ಚೇಂಜ್ ಮಾಡ್ತೇವೆ. ಎಲ್ಲಾ ಅಂಗಡಿಯಾಗೂ ಏನಾಗ್ತೈತ್ರಿ 6-4 ಸೈಜ್ ಸಿಗ್ತೈತಿ. ಬಟ್ ನಮ್ಮ ಅಂಗಡಿಯಾಗ ಏನದ 7-4 ಸೈಜ್. 7-4 ಸೈಜ್ ದೊಡ್ಡ ಸೈಜ್ ಆತ. ದೊಡ್ಡ ಸೈಜ್ ಆತ್ರಿ. 7-4 ಸೈಜ್ ಬರ್ತೈತಿ. ಥಿಕ್ನೆಸ್ ಅದ, ಪ್ಯೂರ್ ರಬ್ಬರ್, ಯಾವುದೇ ತರ ಇದ್ರ ಮಿಕ್ಸ್ ಇಲ್ಲ, ಏನಿಲ್ಲ. ನಾವು ಮಾರಕದ ಒಂದು 5-6 ವರ್ಷ ಆಯ್ತ್ರಿ. ಹೇಳ್ರಲ್ಲ ಸರ್ ಮಷಿನ್ ಹೆಂಗದ, ಪೆಟ್ರೋಲ್ ಇಂಜಿನ್ ಅದ ನನ್ನ ಕಡೆ, ಕರೆಂಟ್ ಅದ, 2 ತರ ಯೂಸ್ ಮಾಡ್ತೇವೆ. 3 HP ಬರ್ತೈತಿ, 2 HP ಬರ್ತೈತಿ. ಸೇಮ್ ಇದ ಏನ್ ಪೆಟ್ರೋಲ್ ಇಂಜಿನ್ ಇದ್ರಲ್ಲ ಇಲ್ಲಿ ಯಾವ ಸರ ಇದ, ಇದು ನೆಪ್ಚೂನ್ ಅಂತ ಹೇಳಿ ಬರ್ತೈತ್ರಿ. ನಿಮ್ಗೆ ಯಾವ್ದು ಬೇಕಾದ್ರೆ ಹಾಕಿ ಕೊಡ್ತೇವೆ. ಹೊಂಡಾ ಬೇಕಾದ್ರೆ ಹೊಂಡಾ ಹಾಕ್ತಿವಿ, ನೆಪ್ಚೂನ್ ಅಂದ್ರೆ ನೆಪ್ಚೂನ್. ನಿಮ್ಗೆ ರಿಕ್ವೈರ್ಮೆಂಟ್ ಯಾವ ತರ ಅದಲ್ಲ ಇಂಜನ್ ನಾವು ಬೇಕಾದ್ರೆ ನಾವ್ ಅದನ್ನ ಹೇಳ್ತೇವೆ, ಅದನ್ನ ಹಾಕಿ ಕೊಡ್ತೀವಿ ಪ್ರತಿಯೊಂದು. ಮತ್ ಚಾಪ್ ಬಿಟ್ರೆ ಹಂಗ ನಿಮ್ ದನಗಳು ಬಾಳ ಇರ್ತಾವ, ಒಂದ್ 20-30 ದನ ಇರ್ತಾವ ಸರ್. ನಮ್ಗೆ ಇದು ಆಗಂಗಿಲ್ಲ, ದೊಡ್ಡದು ಬೇಕ್ರಿ ಸರ್. ನಮ್ಗೆ ಡಿಸೈನ್ ಇಂಜನ್ ಬೇಕು. ನಿಮ್ಗೆ ಯಾವ ತರ ಬೇಕ್ರೆ ನಾವು ತರನು ರೆಡಿ ಮಾಡಿಸ್ಕೊಡಂತಂದ್ರೆ ವಿತಿನ್ 1 ವೀಕ್ ರೆಡಿ ಮಾಡಿಸಿ ಫ್ಯಾಕ್ಟರಿದಿಂದ ತರಿಸ್ಕೊಡ್ತೀವಿ. ಚಾಪ್ ಕಟ್ರೆ ಸಣ್ಣ ತಂದು ನೋಡಿದ್ರಿ, ಸಣ್ಣ ಬರ್ತಿದ್ವು, ಸ್ವಲ್ಪ ಹಾಕುವ ಅವೆಲ್ಲ ರಿಪೇರಿ ಬರಾಕತ್ತು, ಇದು ಬರಾಕತ್ತು. ಇದ್ರ ಹೆಂಗ್ ಬರ್ತೈತ್ರಿ, ಇದ್ರ ಯಾವ್ದೇ ತರ ಏನು
ಇದರ ಮೆಕ್ಯಾನಿಸಮ್ ಏನೂ ಇಲ್ಲ, ಮೆಕ್ಯಾನಿಸಮ್ ಇಲ್ರಿ, ಏನೂ ಇಲ್ಲ, ಪೂರ ಅನಲಾಗ್ ಇರ್ತೈತಿ ಒಳಗಿಂದೆಲ್ಲ ಸಿಸ್ಟಮ್ ಎಲ್ಲ. ಅಂದ್ರೆ ಇದು ಗೊಂಜಾಳ ಆತು ಕಬ್ಬ ಆತು ಏನ್ ಬೇಕಾದ್ರೆ ಹಾಕಿದ್ರು ಚಾಪ್ ಕಟ್ರ ಸಣ್ಣ ಮಾಡಿ ಹೋಗಿತೈತ್ರಿ. ಮಷಿನ್ಸ್ ಅಂದ್ರೆ 80,000 ಅಪ್ ಟು 1.5 ಲಕ್ಷದ ಮಟ ನನ್ನ ಕಡೆ ಚಾಪ್ ಕಟ್ರ ಅದಾವ. ಇವೆಲ್ಲ ಹಾನ್ರಿ. ಮತ್ತೆ ಇವೇನ್ ತಾಡ್ಪಲ್ ಅದು ಒಂದು ಅದ ನನ್ನ ಸರ್ ಅಂದ್ರೆ ಇವೇನ ಕಟ್ಟೋದು ಆಗುಲ್ರಿ ಬಿಸಿಲಿಗೆ? ಏನ್ ಬರ್ತೈತ್ರಿ ಇದು ಸುಪ್ರೀಂ ಕಂಪ್ನಿ ಬರ್ತೈತಿ, ಸಿಲ್ಪೋಲ್ ಏನ್ ಬರ್ತೈತಿ ಹಾನ್ರಿ 200 ಗೇಜ್ ರೀ. ಹಾನ್ರಿ ಇದಕ್ಕೆ ಹೆಂಗ್ ಮಾಡ್ತೇವೆ ನಾವು ಪ್ರತಿಯೊಂದು ರೀ, ಹಾನ್ರಿ ಇವೆಲ್ಲ 12 9 12 15 15 18 18 21 ಆ ತರ ಯೂಸ್ ಮಾಡ್ತೇವ್ರಿ ಪ್ರತಿಯೊಂದು ನಾವು. ಹಾನ್ರಿ ಇವೆಲ್ಲ ಏನದಾವ್ರಿ ಪ್ರತಿಯೊಂದು ಟಾರ್ಪೋಲ್ ರೀ, ಇವೆಲ್ಲ ಟಾರ್ಪೋಲ್ ಅವ್ರಿ ಪೂರ ಇವನ್ನೆಲ್ಲ ಯೂಸ್. ಇವು ಸೈಜ್ ಬೇರೆ ಬೇರೆ ಇರ್ತಾವ ಸರ್? ಸೈಜ್ ಬೇರೆ ಬೇರೆ 12 9 12 15 18 18 18 21 ರೀ. ಹಾನ್ರಿ 21 24 24 28. ಇದು ಕೈಲಿ ಅದು ಜಗ್ಗಿದ್ರ ಕಟ್ ಹಾಕಿಲ್ರಿ ಸರ್ ಇದು ಏನ್ ಮಾಡಿದ್ರು ಕಟ್ಟಂಗಿಲ್ಲ. ಸ್ಯಾಂಪಲ್ ಪೀಸ್ ಬೇಕಾದ್ರೆ ನನ್ನ ಕಡೆ ಅಂಗಡಿಯಾಗ ಒಂದ್ ಅದ, ಬೇಕಾದಂಗ ನೀವು ಹೊರಗೆ ತೋರಿಸ್ರಿ ಆಮೇಲೆ ನಾ ಹೇಳ್ತೇನೆ ನಿಮ್ಗೆ. ತಂಬುಗೋಡ್ರಿ ಯಾವ ತರ ಬರ್ತಾವ ರೈತರಿಗೆ ಎಲ್ಲ ತಂಬು ಅದು ಬರ್ತಾವ್ರಲ್ಲ ರೀ. ಹಾನ್ರಿ ಇವ್ನ ತಂಬು ಯೂಸ್ ಮಾಡ್ತಾವ ಕುರುಬರಿಗೆ ರೀ. ಹಾನ್ರಿ ನಮ್ಮ ಕಡೆ ಟಾಪ್ ಕ್ವಾಲಿಟಿ ಒಂದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದೀನಿ ಪೂರಾ. ಇದು ಪ್ರತಿಯೊಂದು ಎಲ್ಲಾನು ನಾವು ಇದನ್ನ ಮಾಡಿಸ್ತೇವ್ರಿ ಇದನ್ನ. ಅಂದ್ರೆ ಇದು ಮತ್ತೆ ಸರ್ ತಂಬು ಅಂದ್ರೆ ಇದು ಕಟ್ಟಾಕ ಸ್ಟಿಕ್ ಅದು ಸ್ಟಿಕ್ಸ್ ಅದು ಎಲ್ಲ ಸರ್ ಇವಕ್ಕೆಲ್ಲ ಇವು ಬರ್ತಾವ. ಅಂದ್ರೆ ಅದಕ್ಕೆ ಕಟ್ಟಾಕ ಐತೆ ಎಲ್ಲ ಕಡೆ. ಉಚ್ಚಿ ತೋರಿಸಂದ್ರೆ ಒಂದು ತೋರಿಸ್ತೇನ್ರಿ ಹಂಗ. ಈಗ ಸಂಚಾರಿ ಕುರಿಗಾರ ಮತ್ ಮಳಿ ಪಳಿ ಬಂದ್ರ ಅದು ಇರಾಕ ಎಲ್ಲಾಕು ವ್ಯವಸ್ಥೆ ಅನುಕೂಲ ಐತಿ ಸರ್. ಇದು ಪ್ರತಿಯೊಂದು ಕೋಡಿಂಗ್ ಮಾಡಿರೋ ಒಂದ್ ಈಟ ಸಣ್ಣ ಪೌಡ ತಗೊಂಡ್ ಹೋಗ್ಬೋದು ಎಲ್ಲಿ ಬೇಕಾದಲ್ಲಿ. ಪ್ಯೂರ್ ಸರ್ ಮಟೀರಿಯಲ್ ಏನಾಗಿದೆ ಇದ ಪ್ರತಿಯೊಂದನು ಏನಿಲ್ಲ 650 ಗೇಜ್ ಇರ್ತೈತ್ರಿ. ಹಾನ್ರಿ ಇದು ಕಟ್ ಆಗಂಗಿಲ್ಲ, ಫ್ಯಾಬ್ರಿಕೇಶನ್ ಮಿಕ್ಸ್ ಇರ್ತೈತಿ. ಈಗ ಏನೇ ಯಾವ್ದೇ ತರ ಮಳಿಗೆ ಏನಾರ ಬಾದ್ ಆತವು ಇಂಥದ್ದು ಏನೂ ಆಗಂಗಿಲ್ಲ. ಮೊದಲು ಏನ್ ಬರ್ತಿತ್ರಿ ಅರ್ಬಿದ್ ಬರ್ತಿತ್ತು, ಸ್ವಲ್ಪ ಬಾದ್ ಆಗ್ತಿತ್ತು. ಈಗ ಹಂಗ ನೀರ್ ಹಿಡಿಯಂಗಿಲ್ರಿ ಒಟ್ಟ ಮಲ್ ತೊಯ್ಯಂಗಿಲ್ಲ, ಏನ ನೀರ್ ಹಿಡಿಯಂಗಿಲ್ಲ. ಬೆಸ್ಟ್ ಅದ ಈಗ 5 ವರ್ಷದ ಮಟ ಆದ್ರೂ ನಾವು ರಿಟರ್ನ್ ತಗೋತೀವಿ. 5 ವರ್ಷದ ಮಟ ಗ್ಯಾರಂಟಿ ರೀ. ಬಟ್ ನಾವ್ ಏನ್ ಮಾಡ್ತೀವಿ ಹೇಳ್ಬೇಕಾದ್ರೆ ನಾವು ರೈತರಿಗೆ ಅದನ್ನ ಹೇಳಂಗಿಲ್ಲ. ಯಾಕಂದ್ರೆ ಹೇಳಂಗಿಲ್ಲ ಅಂದ್ರೆ ಏನಾರ ಆಯ್ತು ಮಾಡಿತು ಅಂದ್ರೆ ಕಸ್ಟಮರ್ ಇದನ್ನ ಮಾಡ್ತಾರೆ. ಮತ್ತೆ ಇವೇನೇನ ಕ್ಯಾನ್ ಇಟ್ಟಿರಲ್ಲ ಸರ್? ಅಣ್ಣ ಇದ ಪೌಲ್ಟ್ರಿದ್ ಬರ್ತೈತ್ರಿ, ದನಗಳದೆಲ್ಲ ಏನಾಗ್ತೈತ್ರಿ ನಮ್ದು ಅಲ್ಲಿ ಅಂಗಡಿ ಮುಂದೆ ಸಾಂದ್ ಆಗೈತ್ರಿ. ಸಾಂದ್ ಆಗಿದ್ದಕ್ಕೆ ಏನ್ ಮಾಡ್ತೀವಿ ನಾವು ಸ್ಟೋರ್ ಮಾಡ್ಲಿಕ್ಕೆ ಒಂದು 4-5 ಗುಡೌನ್ ಮಾಡಿದ್ವಿ. ಬರ್ತೀವಂದ್ರಿ ಇವ್ ಹೆಂಗ್ ಬರ್ತಾವ ಪೌಲ್ಟ್ರಿಗನ ಏನ್ ಬೇಕಿರಲ್ಲ ಒಟ್ಟ ಯಾವಾಗೂ ಅವ್ರಿಗೆ ಇಲ್ಲ ಅಂದಿಲ್ಲ. ಕಡೆ ಅಂತ ಆಲ್ಮೋಸ್ಟ್ ಆಲ್ ಸರ್ 35 ಕಂಪ್ನೀಸ್ ಡೈರೆಕ್ಟ್ ಅದಾವ್ರಿ. ಯಾವ್ದ್ರದಂತ ಏನ್ ಸಮಸ್ಯೆ ಇಲ್ಲ. ಯಾವ ಕಂಪ್ನಿ ಸರ್ ಅವ? ಸರ್ ವೆರ್ಬ್ಯಾಕ್ ಬರ್ತೈತ್ರಿ, ಇಂಟಾಸ್ ಬರ್ತೈತ್ರಿ. ಪ್ರತಿಯೊಂದು ಎಲ್ಲಾ ಕಂಪ್ನಿಗೂ ಮಟೀರಿಯಲ್ ಬರ್ತಾವ. ಬರೋದ್ರಿಂದ ಏನಾಗ್ತೈತಿ ನಾವೆಲ್ಲ ಡೈರೆಕ್ಟ್ ಎಲ್ಲ ತರಿಸಿ ಎಲ್ಲಾನು ಸೇಲ್ ಮಾಡ್ತೇವ್ರಿ, ಕಸ್ಟಮರ್ ಕೊಡ್ತೀವಿ, ಬೆಸ್ಟ್ ಪ್ರೈಸ್ ದಾಗ ಕೊಡ್ತೀವಿ. ಅದು ಮೇನ್ ಇರೋದು ಅದಲ್ರಿ, ಬೆಸ್ಟ್ ಪ್ರೈಸ್ ಸಿಕ್ಕ್ರಿ ಎಲ್ಲಾರು. ಈಗ ನಿಮ್ಗೆ ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರ ನಾವು ಸರೌಂಡ್ ಎಲ್ಲಾ ಕಡೆ ಅಡ್ಡಾಡ್ತೇವಲ್ಲ, ಎಲ್ಲಾರು ಈಗ ಸಂಚಾರಿ ಕುರಿಗಾರ ಕೇಳಿದ್ರು ಆತ, ಫಾರ್ಮ್ ಹೌಸ್ ನಾಗ ಆತ, ಎಲ್ಲಾರು ಅಂಬೆ ಮೆಡಿಕಲ್ ಸ್ಟೋರ್ ಅಂತಾರ. ಬಟ್ ಇವತ್ತು ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂದ್ರ ನಾನಾದ್ರೂ ನಾನು ಫಾರ್ಮಿಂಗ್ ನಿಮ್ ಹತ್ರ ಒಯ್ತಿದ್ದೆ. ನನ್ನ ಈಗ ಏನಾಗೈತಂದ ವೀಕ್ಷಕರು ಎಲ್ಲಾರು ಕೇಳ್ತಾರ, ನೀವೆಲ್ಲಾ ಮೆಡಿಸಿನ್ ತರ್ತೀರಿ ಸರ್, ನಿಮ್ ಕಮ್ಮಿ ರೇಟ್ ನಾಗ ಸಿಗತೈತಿ, ನೀವ್ ಎಲ್ಲಿ ಡೈರೆಕ್ಟ್ ಫ್ಯಾಕ್ಟರಿಯಿಂದ ತರ್ತೀರ ಅಂತ ಕೇಳಿದ್ರ. ನಾ ಇಲ್ಲಪ್ಪ ಇಲ್ಲೇ ಬೈಲೊಂಗಲ್ದಾಗ ಅಂಬೆ ಮೆಡಿಕಲ್ ಸ್ಟೋರ್ ನಾಗ ತರ್ತೇನೆ. ಬಟ್ ನಿಮ್ ಜೋಡಿ ಮಾತಾಡಿದ್ಮೇಲೆ ನಮ್ಗೆ ತಿಳಿಯಾಕತ್ತಿ, ನೀವು ಈಗ ಹೇಳತ್ತಿರಲ್ಲ ಕಂಪ್ನಿಯಿಂದ ಡೈರೆಕ್ಟ್ ನಿಮ್ ಅಂತ ಬರ್ತದ. ನೀವು ಬಾಳ ಅಂದ್ರ ಏನಂದ್ರ ನಿಮಗ್ ಮಾರ್ಜಿನ್ ಏನಿರ್ಬೇಕಲ್ಲ ಅದನ್ನಷ್ಟ ಇಟ್ಕೊಂಡ್ ಕೊಡ್ತೀರಿ ಸರ್. ಇನ್ನೊಂದ್ ಏನಾಯ್ತ, ನಾ ಆಲ್ಮೋಸ್ಟ್ ಇವ್ರಿಗಾತು ಇವ್ರಿಗಾತು ಸರ್ ಮಾರ್ಜಿನ್ ಬಾಳ ಇಡಕ 2% ಮೇಲೆ ತಂದೆ ಸರ್. ಬಾಳ ಅದ್ರಾಗ ನಾ ಇಟ್ಟು ಮಾರ್ಜಿನ್ ತಗೊಂಡು ಕಸ್ಟಮರ್ ಕೊಡುದು ಇಲ್ಲ. ನನಗೆ ಎಷ್ಟ್ ನಂಗೆ ಮಾರ್ಜಿನ್ ಉಳಿಬೇಕಲ್ಲ, ಯಾಕಂದ್ರೆ ನಮ್ದು ಖರ್ಚು ಇರ್ತೈತ್ರಿ, ಅಂಗಡಿ ಬಾಡಿಗೆ ಆಯ್ತು, ಗುಡಾವಣದಾಯ್ತು, 2% ಮೇಲೆ ತಂದೆ ಪೂರ. ಇಲ್ಲಿ ಮಟನ ಮಾರ್ಕೆಟ್ದಾಗ ಕುಂದಿರ್ಬೇಕಂತಂದ್ರೆ ರೇಟ್ ಏನ್ ಹೋಲ್ಸೇಲ್ ರೇಟ್ ಏನ್ ಕೊಡ್ತೇನ್ರಲ್ಲ ಆ ರೇಟ್ಗೋಸ್ಕರ ನಾವು ಇಲ್ಲಿ ಮಟ ನಾನು ಅದನ್ನ ಇಲ್ಲ ಸರ್. ನಾನು ಈಗ ಎಕ್ಸಾಂಪಲ್ ಹೇಳ್ಬೇಕಂದ್ರ ಯರಗಟ್ಟಿ ಏರಿಯಾ ಆತ, ಸೌದತ್ತಿ ಮತ್ತೆ ಈ ಕಡೆ ಅಲ್ಲಿ ಗೋಕಾಕ್ ಸೈಡ್ ಇಂದ ಹಿಡಿದ ಇವ್ ಟೋಟಲ್ ಸರೌಂಡ್ ನಾ ಎಲ್ಲಾ ಈಗ ಅಡ್ಡಾಡ್ತಿರ್ತೇನೆ ವಿಡಿಯೋ ಮಾಡಾಕದು. ಯಾರ್ದ ಫಾರ್ಮಿಗೆ ಹೋದ್ರು ನಿಮ್ ಹೆಸರು ಬಾಳ ಹೇಳ್ತಾರೆ. ಯಾಕಂದ್ರ ನಾವ್ ಎಲ್ಲಾ ಕಡೆ ಸರ್ ಅಡ್ಡಾಡಿವಿ. ರೇಟ್ ಈಗ ಬ್ರೂಟಾನ್ ಈಗ ನಾರ್ಮಲ್ ಅಂದ್ರೆ ಲಿವರ್ ಟಾನಿಕ್, ಈಗ ಕುರಿ ಫಾರ್ಮ್ ದಾರಿಗೆ ಲಿವರ್ ಟಾನಿಕ್ ಬೇಕ್ರಿ, ಒಳ್ಳೆ ಒಂದ್ 2 ವ್ಯಾಕ್ಸಿನ್ ಕೇಳ್ತಾರ. ಬಾಳ ಅಂದ್ರ ಅವ್ರಿಗೆ ಮತ್ತೇನಪ್ಪಾ ಅಂದ್ರ ಇದು ಡಿವಾರಿಂಗ್ ಮಾಡಕ್ ಒಂದ್ ಔಷಧ ಕೇಳ್ತಾರ. ಇವ್ ರೇಟ್ ಎಲ್ಲಾ ಕಡೆ ಹೋದಾಗ ಅವ್ರಿಗೆ ಬಾಳ ಚೇಂಜಸ್, ನಿಮ್ ಕಡೆ ಬಂದಾಗ ಬಾಳ ಚೇಂಜಸ್. ನೀವ್ ಅನ್ನೋದು ನೋಡಿದ್ರೆ ನೀವು $2 ದಂದಾಗ ಅಂದ್ರಲ್ಲ, ನೀವು ಒರಿಜಿನಲ್ ರೇಟ್ ಕೊಡೋದಕ್ಕಾಗಿ ಮತ್ತೆ ಇಷ್ಟೆಲ್ಲ ನಿಮ್ ಹೆಸರು ಐತೆ ನಂಗೆ. ಸರ್ ಅದ ಯಾಕ ಆ ತರ ಮಾಡಿದೇನೆ ಅಂತಂದ್ರೆ ಸರ್, ನನಗೆ ಮಾರ್ಕೆಟ್ದಾಗ ಬಂದು ಇದನ್ ಮಾಡೋದಲ್ಲ, ನಂಗೆ ಕಾಂಪಿಟೇಷನ್ ಮಾಡೋದು ಅದ ರೀ. ಬಟ್ ನನ್ ಪುರದಾಗ ನನಗೆ ಮಾಡೋದ, ಇನ್ನೊಬ್ಬರದ ನೋಡಿ ನಂಗೆ ಮಾಡೋದು ಅದು ಇಲ್ಲ. ಏನೋ ಒಂದ್ ರೈತರಿಗೆ ಒಂದು ಈಸಿ ಆಗ್ಲಿ. ನಾ ಪೂರ ಮಾಡಿದ್ ನಂದು MBA ಮಾರ್ಕೆಟಿಂಗ್ ರೀ, ನಂದು ಈ ಫೀಲ್ಡ್ ಅಲ್ಲ. ಹೌದು. ಬಟ್ ನಾ ಏನ ಕೊರೋನಾ ಟೈಮ್ದಾಗ ಬಂದು ಈ ಫೀಲ್ಡಿಗೆ ಬಂದು ಇಷ್ಟೆಲ್ಲ ನಾ ಒಂದು 6 ವರ್ಷ ಆಯ್ತು ರೀ, 6.5 ವರ್ಷ ಆಯ್ತು. ಬಟ್ 6.5 ವರ್ಷದಾಗ ನಾ ಎಷ್ಟು ಮಾರ್ಕೆಟ್ ಮಾಡಬೇಕಲ್ಲ, ನಾ ಎಷ್ಟು ಜನ ಗಳಿಸ್ಬೇಕಲ್ಲ ಆ ಲೆವೆಲ್ ಜನ ಮಾಡಿ. ಅಂದ್ರೆ ಇದು ನೀವು ಕಲ್ತಿದ್ದ ಬೇರೆ, ಈಗ ಮಾಡೋ ಬಿಸಿನೆಸ್ ಬೇರೆ. ಬಿಸಿನೆಸ್ ಬೇರೆ. ಹಿಂದೆ ಡಾಕ್ಟರ್ಸ್ ಅದಾರ ಸರ್, ಬೆಂಗಳೂರಿಂದ ಆಯ್ತು, ಮೈಸೂರಿಂದ ಆಯ್ತು, ಡಾಕ್ಟರ್ಸ್ ಅದಾರ. ಏನಾರ ಆದ್ರೆ ನಮ್ಗೆ ಸಡನ್ ಆಗಿ ಕನ್ಸಲ್ಟೇಟ್ ಮಾಡ್ತಾರ, ಸರ್ ಈ ತರ ಕೊಡ್ರಿ, ಈ ತರ ಕೊಡ್ರಿ.
ಪ್ರತಿಯೊಂದು ನಮ್ಗೆ ಸಪೋರ್ಟ್ ಮಾತ್ರ ಡಾಕ್ಟರ್ಸ್ ಏನದ ಚೆನ್ನಾಗಿದೆ ಸರ್. ಇಲ್ಲ ಸರ್, ನನಗ ಇಲ್ಲಿ ಒಂದ್ 400 ಒಂದ್ ಫಾರ್ಮಿಗೆ ಹೋಗಿದ್ನಿ. ಅವ್ರ ಏನಂದ್ರ ಇಂತ ಮೆಡಿಸಿನ್ ನೀವು ಬೇಕಾದಿನಿಂದ ತರ್ಸ್ರಿ. ನೀವು ಹೋಗಿ ರಾಜಸ್ಥಾನದಾಗ ತೊಂಬರ್ರಿ, ಪಂಜಾಬ್ದಾಗ ತೊಂಬರ್ರಿ, ಅಂಬೆ ಮೆಡಿಕಲ್ ಹೋಗಿ ಮೆಡಿಸಿನ್ ಬೇಕಂತ ಹೇಳಿ ಒಂದು ವಾರದಾಗ ಅಂದ್ರೆ ತರಿಸ್ಕೊಡ್ತಾರ. ಅಷ್ಟು ಕೆಪಾಸಿಟಿ ಅವ್ರ ಹತ್ರ ಐತಿ ಅಂತೇಳಿ ಅನ್ನೋ ವಿಚಾರನು ಹೇಳಿದ್ವಿ. ಅದಕ್ಕೆ ಏನಂತೀರಿ ನೀವು? ನಾನು ಏನ್ ಮಾಡ್ತೀನಿ ಸರ್, ನಂಗೆ ರೈತರು ಬರ್ಲಿ ಅಂಗಡಿಗೆ ಬಂದ ಕೂಡಲೇ ನನಗೆ ಅವ್ರು ಅದ ಬೇಕು ಅಂತಂದಾಗ ಸರ್, ನಾನು ಡೈರೆಕ್ಟ್ ಕಂಪ್ನಿ ಕಾಂಟ್ಯಾಕ್ಟ್ ಮಾಡಿ ನಾ ತರಿಸ್ಕೊಂಡು ಅವೈಬಿಲಿಟಿ ಮಾಡಿಸ್ತೇನೆ. ಫಸ್ಟ್ ಅವೈಬಿಲಿಟಿ ನನ್ನ ಕಡೆ. ಈಗ ನೋಡ್ರಿ ಸರ್, ನಂದು ಮೆಡಿಸಿನ್, ನಂದು ಇರೋದು ಮೆಡಿಕಲ್ ಶಾಪ್. ಹೌದ್ರಿ. ಬಟ್ ನನಗೆ ರೈತರಿಗೆ ಏನೇನು ಬೇಕಲ್ಲ ನನ್ನ ಕಡೆ ಸರ್, ಶೂಸ್ ತೋರಿ, ಸಲಿಕಿಗಳು ಬರ್ತಾವ ಸರ್, ತಾಡ್ಪತ್ರೆಗಳು, ತಂಬುಗಳು, ಚಾಪ್ ಕಟ್ರು, ಮಿಲ್ಕಿಂಗ್ ಮಷೀನ್ಸ್ ಆ ಗುಡೌನ್ದಾಗ ಅದಾವ. ನಿಮ್ಗೆ ತೋರಿಸ್ತೇನೆ ನಾನು ಮಿಲ್ಕಿಂಗ್ ಮಷೀನ್ಸ್. ಈಗ ದನಗಳು ಬೇಡ, ದೊಡ್ಡ ಅಂಗಡಿ ಇಟ್ಟು ಅದ್ರಾಗ ದೊಡ್ಡ ಸಾಮಾನು ಒಟ್ಟುದು ಬೇಡ, ಜನ ಸಂಪರ್ಕ ಒಳ್ಳೆ ಜನಗಳನ್ನ ಗಳಿಸೋದು ಏನೈತಿಲ್ಲ ಅದು ನಿಮ್ದೈತಿ ಸರ್. ನಾನು ಇನ್ನೊಂದು ಏನ್ ಮಾಡಿದೀನಿ, ಯಾವ್ದೋ ಒಬ್ರು ರೈತ ಬರ್ಲಿ, ನನಗೆ ಏನ್ ನಾಲೆಜ್ ಕೊಟ್ಟಾರಲ್ಲ, ನನಗೆ ಏನ್ ಡಾಕ್ಟರ್ಸ್ ಇಂದ ಏನ್ ನಾಲೆಜ್ ಅದಲ್ಲ, ಪ್ರತಿಯೊಬ್ಬರಿಗೂ ಅರ್ಥ ಮಾಡಿ ಹೇಳ್ತೀನಿ ಸರ್. ಈ ತರ ಮಾಡ್ರಿ, ಈ ತರ ಯೂಸ್ ಮಾಡ್ರಿ. ಅವಶ್ಯಕತೆ ಇಲ್ಲ ನಿಮ್ ಅಂಗಡಿಯಾಗ ಇರ್ತೈತಿ, ಇಂದಿಲ್ ನಾಳೆ ಮಾರೇ ಮಾರ್ತೈತ ಅನ್ನೋ ವಿಚಾರ ಐತಲ್ಲ, ಅದು ಎಲ್ಲಾರ ಹತ್ರ ಬರೋದಿಲ್ಲ ಸರ್. ಇದು ನಿಮ್ಮ ಹತ್ರ ಐತಿ, ಅದ ಬಾಳ ಚಲೋ. ಅದಂತ ಕರೆ ಸರ್. ಯಾಕಂತಂದ್ರ ನಾ ಯಾವುದೇ ಅದನ್ನ ಹಾಕೋ ಇದನ್ನ ಹಾಕೋ ಇಲ್ಲ. ಏನಾಗಿತ್ತು ಮೊದ್ಲು ಅವ್ರ ನಿಂಬಲ್ಲಿ ನಾ ಬಸ್ ಕಸ್ಟಮರ್ ಬಂದ ಕೂಡಲೇ ಮೆಡಿಸಿನ್ ಯಾವಾಗ ಕೊಟ್ಟಿಲ್ಲ. ಫಸ್ಟ್ ಅವ್ರ ನಿಂಬಲ್ಲಿ ಡಿಸ್ಕಷನ್ ಮಾಡ್ತೀನಿ, ಯಾವ ತರ ಆಗೈತಿ, ಏನಾಗೈತಿ, ಎಂತಾಗೈತಿ, ಪ್ರತಿಯೊಂದು ಎಲ್ಲ ಕೇಳೇನ ಆಮೇಲೆ ಅವ್ರಿಗೆ ಈ ತರ ಹೋಗಿ ಮಾಡಿದ್ಮೇಲೆ ನೀನು ನನಗೆ ಹೇಳು. ಮತ್ತ ಕೊಟ್ಟು ಕಳ್ಸೋದು ಅಷ್ಟ ಅಲ್ಲ, ಏನಂದ್ರೆ ಮಿನಿಮಮ್ 2 to 3 days ಅವ್ರನ್ನ ಫಾಲೋ ಅಪ್ ಮಾಡ್ತೀನಿ. ಫೋನ್ ಹಚ್ಚಿ ಯಾವ ತರ ಆಗೈತಪ್ಪ. ಒಮ್ಮೊಮ್ಮೆ ಏನಾಗ್ತೈತಿ, ಸಡನ್ ಆಗಿ ಸೀರಿಯಸ್ ಕಂಡೀಷನ್ದಾಗ ಆರಾಮ್ ಆಗಂಗಿಲ್ಲ. ಅವಾಗ ಮತ್ತೇನ್ ಹೇಳ್ತೀನಿ, ಆಯ್ತಪ್ಪ ಬಾ ನೋಡೋಣ, ನಾವು ಏನ್ ಮಾಡ್ತೀವಿ ಡಿಸ್ಕಷನ್ ಮಾಡ್ತೇವೆ ಡಾಕ್ಟರ್ ಸಿಂಬಲ್ಲಿ ಮಾಡಿ, ಈ ತರ ಹಿಂಗಿದೆ ಅಂತಂದ್ರೆ ಕೊಡ್ತೀವಿ. ಏನಾಗ್ತೈತಿ, ಅಲ್ಲಿ ಮಠ ಕುರುಬರಿಗೆ ಹೋಗಿ 1 ಕುರಿ ಅಲ್ಲ 2 ಕುರಿ ಅಲ್ಲ, ಒಬ್ಬೊಬ್ರು 700, 200, 300 ಕುರಿ ಇರ್ತಾವ. ಹೌದು. ಅವ್ರಿಗೆ ನಾವು ಪ್ರತಿಯೊಂದು ಗೈಡ್ಲೈನ್ಸ್ ಮಾಡ್ತೀವಿ. ಕರೆಕ್ಟ್. ಯಾಕಂದ್ರೆ ಅವ್ರಿಗೆ ಇನ್ನೊಂದ್ ಏನಂದ್ರೆ ಸಂಚಾರಿ ಕುರಿ ಅಂದ್ರೆ ಸರ್, ಈಗ ಸಿಟ್ಯಾಗ ಅಂಕರಿ ಇರೋದಿಲ್ಲ, ಅವ್ರ ಇರ್ಬೇಕು ಹೊಲ್ದಾಗ. ಅವ್ರಿಗೆ ನಿಮ್ಮಂತಾರ ಒಬ್ರು ಗೈಡೆನ್ಸ್ ಕೊಟ್ರ ಅವ್ರ ಜೀವನ ಮಾಡಾಕ ಕರೆಕ್ಟ್ ಆಗಿರ್ತೈತಿ. ಯಾಕಂದ್ರೆ ಎಲ್ಲಾ ಕುರಿಗಳು ಹೊಡ್ಕೊಂಡು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ ಬಂದ್ರೆ ಜಗ ನಿಂದ್ರಾಕ್ ಸಾಲೋದಿಲ್ಲ. ಯಾಕಂದ್ರೆ ನಿಮ್ಮಂತ ಗೈಡೆನ್ಸ್ ಕೊಡೋದ್ರಿಂದ ಅವ್ರ ಪಾಪ ಅವ್ರು ಹೊಲ್ದಾಗಿದ್ದನ ಅವ್ರ ಮರಿಗಳನ್ನ ಆರಾಮ್ ಮಾಡ್ಕೊಳಕ್ ಸಾಧ್ಯ. ಮೇನ್ ಇರೋದು ಅದೈತ್ರಿ. ಇಲ್ಲ ಸರ್, ನನಗ ಇಲ್ಲಿ ಮಠ ಏನ್ ಕುರುಬರ್ದಾರ ಎಲ್ಲಾರು ನೆನೆಸ್ತಾರ. ಕುರುಬನ್ ತೋರ್ಸಾರ, ರೈತರನ್ನ ತೋರ್ಸಾರ, ಪ್ರತಿಯೊಂದು ಅಂತ ಎಲ್ಲಾನು ಮಾಡಿದ್ ಸರ್. ಡಾಗ್ಸ್ ವ್ಯಾಕ್ಸಿನ್ ಎಲ್ಲ ಅದಾವಲ್ರಿ ಸರ್, ಎವ್ರಿಥಿಂಗ್ ವ್ಯಾಕ್ಸಿನ್ ಪ್ರತಿಯೊಂದು ತೋರ್. ಡಾಗಿಂದ ಎಲ್ಲ ಆಯ್ತಾ, ಕುರಿದಾಯ್ತಾ, PPR, HS, ಬ್ಲೂಟಂಗು, FMD ವ್ಯಾಕ್ಸಿನ್ಸ್ ಒಳಗಂತ ಬಾಳ ತರ ಅದ ಸರ್. ಪ್ರತಿಯೊಂದು ಯಾವ ಟೈಮ್ದಾಗ ಏನ್ ಮಾಡ್ಬೇಕು ಪ್ರತಿಯೊಬ್ಬರಿಗೆ ಹೇಳ್ಕೊಡ್ತೀನಿ. ಒಂದ್ ವರ್ಷದ ಹೋಯ್ತಾರೋ ಏನಿಲ್ಲ ಸರ್, ಅವ್ರಿಗೆ ಹೆಂಗಂದ್ರ ಕ್ಲೈಮೇಟ್ ಸರ್, ಹವಾಮಾನ ಹೆಂಗ್ ಚೇಂಜ್ ಆಗ್ತದ ಹಂಗ ಅದ ತರ ರೋಗ್ಸ್ ಬರ್ತಾವ. FMD ಬರ್ತಾವ, ಬ್ಲೂಟಂಗ್ ಬರ್ತೈತ್ರಿ, ಕುಂಟು ಕುರಿಗಳು ಬರ್ತಾವ, ಸುಂಬಳ ಬರತೈತಿ, ರಗ ಸುಂಬಳ ಬರತೈತಿ, ನನ್ನ ಕುರಿ ಎತ್ಕೊಳತ್ತಾವು, ಒಂದೇ ತರ ಇರಂಗಿಲ್ಲ. ಬಟ್ ಅವ್ರು ಯಾವ ಟೈಮ್ದಾಗ ಏನೇನ್ ಆಗ್ತಿರ್ತಿಲ್ಲ ಪ್ರತಿಯೊಂದು ಬಂದು ಹೋಯ್ತಾರ. ಅಂದ್ರೆ ಸೀಸನ್ ವೈಸ್ ಚೇಂಜ್ ಸೀಸನ್ ವೈಸ್ ಏನಾಗ್ತದೆ, ಕುರಿ ಒಳಗೆ ರೋಗಗಳು ಬರೋಣ ಅವೆಲ್ಲ ಇರೋಣ. ಯಾವಾಗ ಏನ್ ಇರ್ತೈತಿಲ್ಲ ಅದನ್ನ ಬಂದ್ ಪ್ರತಿಯೊಬ್ರು ಇದನ್ನ ಮಾಡ್ತಾರ. ಅವ್ರು ಎಲ್ಲೂ ಹೋಗಂಗಿಲ್ಲ. ಸರ್, ನನಗೆ ಮುದೋಳ ಕಸ್ಟಮರ್ ಅದಾವ, ಮುದೋಳ, ಲೋಕಾಪುರ ಅಲ್ಲಿಂದಾನು ಮಂದಿ ಬರ್ತೈತೆ. ಈ ಕಡೆ ಅಪ್ ಟು ಸಂಕೇಶ್ವರ ಮಠ ಮಂದಿ ಬರ್ತದೆ. ಸಂಕೇಶ್ವರದಿಂದ ಇಲ್ಲಿಗೆ ಬಂದು ಹಾವೇರಿ, ಮುಡಗಿರಿ ಆ ಸೈಡ್ ಏನಿದ್ರಲ್ಲ ಅಲ್ಲಿ ಮಠನು ಕವರ್ ಮಾಡ್ತಾರೆ. ಪೋಲ್ಟ್ರಿ ಪ್ರತಿಯೊಂದು ಏನದಾರಲ್ಲ ರೀ, ಸಣ್ಣ ಸ್ಪೀಡ್ ಡ್ರಿಂಕರ್ ಹೇಳಿದ್ ನಂಗೆ ದೊಡ್ಡ ಸೈಜ್ ಮಠನು ಎಲ್ಲಾನು ಅದಾವ. ಅಂದ್ರೆ ಈಗ ಹೊಸದಾಗಿ ಯಾರ ಫಾರ್ಮ್ ಹಾಕ್ಬೇಕಂದ್ರೆ ಎಲ್ಲಾ ಮೆಟೀರಿಯಲ್ ಇಲ್ಲಿ ಸಿಗ್ತದೆ. ಪ್ರತಿಯೊಂದು ಪೋಲ್ಟ್ರಿದಂತ ಈ ಐಟಮ್ ಇಲ್ಲ ಅನ್ನದಂಗ ಸರ್. ಮೆಡಿಸಿನ್ಸ್ ಅಷ್ಟಂದ್ರೆ ಅಷ್ಟ ಮೆಡಿಸಿನ್ ಅಷ್ಟ ಮಾಡಂಗಿಲ್ಲ. ಪೋಲ್ಟ್ರಿ ಏನೋ ಎಕ್ಸಸೈಸ್ ಬರ್ಲಿ, ಟಾರ್ಪಲ್ ತೋರಿ ಸರ, ಇವಕ್ ಸರ ಪೋಲ್ಟ್ರಿಗೆ ಪ್ರತಿಯೊಂದು ಸ್ಪ್ಯಾನ್ಸ್ ಬರ್ತಾವ ಅವ್ರು ಸರ. ಮತ್ತೆ ಪ್ರತಿಯೊಂದು ಇವೆಲ್ಲಾನು ಏನ್ ಫೀಡರ್ ಡ್ರಿಂಕರ್ ಬರ್ತಾವ ಅವೆಲ್ಲ ಅದಾವ. ಲಾಸ್ಟ್ ಟೈಮ್ ನಿಮ್ಗೆ ಅಲ್ಲೂ ನಾ ಹೇಳಿದ್ರಿ ಮಿಲ್ಕಿಂಗ್ ಮಷಿನ್ಸ್ ಯಾವ ತರ ಇರ್ತದೆ ಅಂತ ಹೇಳಿ. ಫಸ್ಟ್ ಏನ್ ಮಾಡ್ತೇನ್ರಿ, ಎಲ್ಲಾನು ಸ್ಪೇರ್ ಪಾರ್ಟ್ಸ್ ಸಪರೇಟ್ ತರಿಸ್ತೇನ್ರಿ. ಒಂದ ಕಡೆ ಸ್ಪೇರ್ ಪಾರ್ಟ್ಸ್ ಕಂಪ್ನಿಯಿಂದ ಬರಂಗಿಲ್ಲ, ಬೇರೆ ಕಡೆಯಿಂದ ಬರೋದ್ರಿ. ಬಂದ್ ಏನ್ ಮಾಡ್ತಾವ, ಅಸೆಂಬ್ಲಿನೂ ಬೇರೆ ಕಡೆ ಬರ್ತೈತಿ, ಇದು ನಾವು ಮಾಡಿಸ್ತೇವ್ರಿ. ಅದನ್ನ ನೀವು ಮಾಡ್ತೀರಿ? ಏನ್ ಮಾಡ್ತೀವಿ, ಅದಕ್ಕೆಲ್ಲಾನು ಪ್ರತಿಯೊಂದು ಅಸೆಂಬ್ಲಿ ಮಾಡಿಸಿ ಪ್ರತಿಯೊಂದು ಮಾಡಿ ಫಿಟ್ಟಿಂಗ್ ಮಾಡಿ ಕೊಡ್ತೀವಿ. ಮಿಲ್ಕಿಂಗ್ ಮಷಿನ್ ಬರ್ತೈತಿ, ಇದ್ರಾಗ ದನ ತೊಳಕೆಲ್ಲ ಮಷಿನ್ಸ್ ಇದೆ, STP ಅಂತಾರೆ ಸರ್. ಇದು ಏನು ಕರೆಂಟ್ ಮೇಲೆ ಸರ್? ನಿಮ್ಗೆ ಕರೆಂಟ್ ಮೇಲೆ ಬೇಕಂದ್ರೆ ಕರೆಂಟ್ ಮೇಲೆ ಮಾಡ್ಕೊಡ್ತೀವಿ. ಪೆಟ್ರೋಲ್ ಮೇಲೆ ಅಂದ್ರೆ ಪೆಟ್ರೋಲ್ ಮೇಲೆ, ಹೊಲದಾಗೋದು ಇದ್ರ ಹಾಲು ಕರಿಯಾಕೋದು ಇದ್ರ ಮೇಲೆ ನಡೀತೈತೆ. ಪೆಟ್ರೋಲ್ ಇಂಜಿನ್ ಕೊಡ್ತೀವಿ. ಸಾಣದ್ ಬೇಕಂದ್ರೆ ಅವ್ರದ್ದು ಯಾವ ತರ ರಿಕ್ವೈರ್ಮೆಂಟ್ ಅದ. ಈಗ ಒಬ್ಬೊಬ್ರು 10 ದನ ಇರ್ತಾವ, ಒಬ್ಬೊಬ್ರು 20 ದನ ಇರ್ತಾವ. ಅದ್ರ ಮೇಲೆ ಪ್ರತಿಯೊಂದು ನಾವು LPM ಚೇಂಜ್ ಮಾಡ್ತೀವಿ. ಅಂದ್ರೆ ಅದಕ್ಕೆ 10 ದನಕ್ಕೆ ಬೇರೆ, 20 ದನಕ್ಕೆ ಬೇರೆ, 2 ದನ ಇದ್ರೆ ಬೇರೆ, ಹಂಗ ಬೇರೆ ಸರ್. ಸಣ್ಣದು ಅಂದ್ರೆ ಆ ತರ ಬರುತ್ತೆ ಸರ್. LPM ಕಮ್ಮಿ ಇರುತ್ತ, ಮೋಟರ್ ಅಟ್ಯಾಚ್ಡ್ ಇರ್ತೈತ್ರಿ. ಈಗ ಸ್ವಲ್ಪ ದನ ಒಂದ್ 10 ದನ ಮಾಡಿದ್ರೆ ಈ ತರ ಬರ್ತೈತ್ರಿ. ಫುಲ್ ಎಲ್ಲಾ ದೊಡ್ಡ ಅಂದ್ರೆ ಈ ತರ LPM ಕುಂದಿರ್ತೈತ್ರಿ, ದೊಡ್ಡದ್ ಬರ್ತೈತ್ರಿ. ಹೆಂಗ್ ಆಗ್ತೈತ್ಲಾ, ಹೆಂಗ್ ಪವರ್ ಕೆಪಾಸಿಟಿ, ಅವ್ರ ದನಗಳು ಎಷ್ಟು ಕೆಪಾಸಿಟಿ ಅದಲ್ಲ ರೀ, ಅದ್ರ ಮೇಲೆ ಎಲ್ಲ ಪ್ರತಿಯೊಂದು ಚೇಂಜ್ ಆಗಿ ಬರ್ತೈತ್ರಿ. ಎಲ್ಲದಕ್ಕೂ ಏನ್ ಮಾಡೋದು, 25 ಲೀಟರ್ ಕ್ಯಾನ ಕೊಡ್ತೀವಿ. ಏನೇ ಇರ್ಲಿ ಪ್ರತಿಯೊಂದು ರೀ. ಎಸ್ ಹಾಕದ್ರಿ. ಇವೆಲ್ಲ ಜಟಕಾ ಮಷಿನ್ಸ್ ಇದ್ದದು.
ಯಾವ ಮಷಿನ್ ರೀ? ಜಟಕಾ ಮಷಿನ್ ಅಂತ ಕೊಡ್ತೀವಿ ನಾವು ಕುರುಬರಿಗೆ. ಅಲ್ಲಿ ಹೇಳಿದ್ನಲ್ಲ ಅವ್ರು ಯಾವ ತರ ಮೊದಲೆಲ್ಲ ಬಲಿ ಬಿಡ್ತಿದ್ರಿ, ಈ ತರ ಹೆಂಗ್ ಬರ್ತೈತಿ, ಜಸ್ಟ್ ಒಂದು ವೈರ್ ಎಲ್ಲಾನು ಒಂದು ಕಟ್ಟಿಗೆ ಇದನ್ನ ಮಾಡ್ರಿ, ಊಟ ಮಾಡಿ ಸೈಡ್ ಸರೌಂಡಿಂಗ್ ಎಲ್ಲ ಹಾಕ್ಬಿಡ್ತಾರೆ. ಜಸ್ಟ್ ಹೋಗಿ ಅದು ಕುರಿದು ಟಚ್ ಮಾಡಿದ್ರೆ ಕಂಡು ಹೊಡಕ್ ಸ್ಟಾರ್ಟ್ ಆಗ್ತೈತಿ. ಕಡೆ ಏನು ಇಲ್ಲ, ಏನ್ ಜಸ್ಟ್ ವೈಬ್ರೇಟ್ ಆದಂಗ ಹಿಂಗ ಏನ್ ತೊಗೊಂಡ್ ಹೊಡೆದಾಗ ಆಗ್ತಿರಲ್ಲ, ಜಸ್ಟ್ ಜಗ್ಗಿ ಹೋಗಿದಂಗ ಟೋಲ್ ಹೊಡಿರ್ತಾವ, ಬಲಿ ಬಡದಿರ್ತಾರ, ಅದ್ರಾಗ ಜಿಗದ್ ಹೋಗ್ತೈತಿ. ನಾಯಿ ಬರ್ತಾವ, ನರಿಗಳು ಬರ್ತಾವ, ಬಂದೆಲ್ಲ ಮರಿಗಳು ಹಿಡ್ಕೊಂಡು ಹೋಗ್ತಾವ. ಇದೇನಾಗಿ ಬಿಡ್ತೈತ್ರಿ, ಈಗ ಮಾಡಿದಾಗ ಮೊದಲೆಲ್ಲ ಕುರುಬರೆಲ್ಲ ನಾಯಿ ಸಾಕತ್ತಿದ್ರು, ಈಗ ನಾಯಿನ ವಜ್ಜಕ್ ಬರತ್ತಿಲ್ಲ ಅವರು. 2-3 ನಾಯಿ ಏನ್ ಸಾಕಿದಾರಲ್ಲ, ಇದು ಜಸ್ಟ್ ವೈರ್ ನೋಡ್ರಿ ಮುಗಿದೋಯ್ತ್ರಿ. ಈಗ ಯಾವ್ದೋ ತಾಳ ಆತು ಏನಾಯ್ತು ಏನು ಬರಾಕತ್ತಿಲ್ಲ, ಒಳಗೆ ಬರಾಕಿಲ್ಲ. ಬಾಳ್ ಸೇಫ್ಟಿ ಕುರುಬರಿಗೂ ಬಾಳ್ ಚಲೋ ಮಾಡಿದಾರೆ ಈ ಸಲ. ಸರ್ ಈಗ ಕುರುಬರಿಗೆ ಇಷ್ಟೆಲ್ಲ ಲಾಭ ಹೇಳಿದ್ರಿ, ಅವ್ರ ಮರಿನೂ ಸೇಫ್ಟಿ ಇದೆ. ಇದು ಕಾಸ್ಟ್ ಅದು ರೇಟ್ ಅದು ಹೆಂಗಿರ್ತೈತ್ರಿ ಬಲಿದ? ಇದು ಬಲಿದ್ ಹೆಂಗದ ಸರ್, ನಮ್ ಕಡೆ 10,000 ರೂಪಾಯಿಂದ ಸ್ಟಾರ್ಟ್ ಆಗ್ತದೆ. ಇದು ಸೇಮ್ ರೀ, ಅವ್ರ ರಿಕ್ವೈರ್ಮೆಂಟ್ ಯಾವ ತರ ಇರ್ತೈತಿ. ಇಲ್ಲಪ್ಪ ನಮ್ದು ಟ್ರ್ಯಾಕ್ಟರ್ ಅದ, ನಂಗೆ ದೊಡ್ಡ ಮಷಿನ್ಸ್ ಬೇಕು, ದೊಡ್ಡ ಮಷಿನ್ಸ್ ಎಲ್ಲ ಸಿಗ್ತಾವ್ರಿ. ಇಲ್ಲಪ್ಪ ನಾನು ಸಣ್ಣ ಅದಾವ, ಸಣ್ಣದ ಅಷ್ಟ ನನ್ ಬಾಳೆ ಅದಾವ, 100 ಬದಕದಾವ. ಅಂದ್ರೆ ಈಗ ಇದು ಮರಿಗಷ್ಟೇ ಸೇಫ್ಟಿ ಮಾಡ್ದತ್ತು, ಮತ್ತೆ ಈಗ ಮೊಬೈಲ್ ಒಬ್ಬೊಬ್ಬರಿಗೆ ಚಾರ್ಜ್ ಹಾಕಕ್ ಬೇಕಾಗಿರ್ತೈತಿ. ಮೊಬೈಲ್ ಚಾರ್ಜಿಂಗು, ಲೈಟು, ಪ್ರತಿಯೊಂದೆಲ್ಲ ನಿಮ್ಗೆ ಬೇಕಾದ್ರೆ ಒಂದು ತೆಗೆದು ತೋರಿಸ್ತೇನೆ ರೀ. ಈಗ ತೆಗಿದ್ ಬ್ಯಾಡ್ರಿ ಸರ್, ಈಗ ನೀವು ಹೇಳಿದ್ರೆ ಸಾಕ. ಆ ಡಿಸ್ಪ್ಲೇದಾಗ ನಾನು ನೋಡಿದ್ನಿ, ನಿಮ್ಮ ಅಂಗಡಿ ಹತ್ರ ಡಿಸ್ಪ್ಲೇ ಏನ್ ಹಾಕಿರಲ್ಲ, ಅದ್ರಾಗ ಟೋಟಲ್ ಎಲ್ಲ ರೈತರಿಗೆ ಇಲ್ಲೆಲ್ಲ ತಂದು ತೋರ್ಸಕ್ಕಾಗಿಲ್ಲ. ಅದಕ್ಕೋಸ್ಕರ ಯಾವುದರಲ್ಲೂ ಯಾರು ತರ ಆ ತರ ಡಿಸ್ಪ್ಲೇ ಮಾಡಿಲ್ಲ. ಅದಕ್ಕೆ ಏನ್ ಮಾಡಿದೆ ನಾನು, ಕಡಿಮೆ ಖರ್ಚದಾಗ ಟಿವಿನರ್ ನಾನು ಏನ್ ಹಾಕಿದೆನಲ್ಲ ಡಿಸ್ಪ್ಲೇ, ಟಿವಿನರ್ ಅದು ಜಸ್ಟ್ ಅದನ್ನ ವರ್ಟಿಕಲ್ ಮಾಡಿ ಈ ತರ ಮಾಡಿ ಪ್ರತಿಯೊಂದು ನನ್ನ ಕಡೆ ಏನದಲ್ಲ ಆ ತರ ಎಲ್ಲಾನು ಶೋ ಮಾಡ್ತೇನೆ. ರೈತರು ಬಂದ ಕೂಡಲೇ ಹೆಚ್ಚು ಎಲ್ಲಾರು ನೀವು ಲಾಸ್ಟ್ನಾಗ ಕೇಳಿದ್ರಿ ಎಲ್ಲಾರು ಮೇಲೆ ಹೆಂಗ್ ಮಾತಾಡ್ತೀರ, ಜಸ್ಟ್ ಅವ್ರು ಏನ್ ಹಾಕಿದ್ರಿ, ಈ ನನ್ನ ಕಡೆ ಏನೈತೆ ಅನ್ನೋದು ಈ ತರ ನೋಡ್ರಿ ಅಂತಂದ್ರೆ ಒಂದು 5 ಮಿನಿಟ್ ನಿಂತು ನೋಡಿದ್ರ ಅಂದ್ರ ನಮ್ ಕಡೆ ಏನೇನ್ ಸಿಗ್ತಾವ ಪ್ರತಿಯೊಂದು ಅವ್ರಿಗೆ ಎಲ್ಲಾನು ಇದಾಗ್ತದೆ. ಡಾಗ್ ಸರ ಈಗ ಅಲ್ಲಿ ಅಂತ ಫುಲ್ ಸ್ಟಾಕ್ ಅದ. ಈ ಪ್ರತಿಯೊಂದು ಏನ್ ಡಾಗ್ ಫುಡ್ ಅದು ಬರ್ತೈತಿಲ್ಲ ಎಲ್ಲಾನು ಇಲ್ಲೇ ಸ್ಟೋರ್ ಮಾಡ್ತೇವ್ರಿ. ಯಾಕಂದ್ರೆ ಸ್ವಲ್ಪ ಅವಕ್ಕೆ ಹೆಂಗ ಇದ ಟೆಂಪರೇಚರ್ ಅಂತ ಮೇಂಟೈನ್ ಮಾಡಿದ್ರಿ. ಟೆಂಪರೇಚರ್ ಕಾಯ ಮಾಡ್ಬೇಕಾಗ್ತದೆ. ಎಸ್ ಸರ್. ಅಂತಂದ್ರೆ ಏನಾಗ್ತೈತ್ರಿ, ನಾವು ಅಲ್ಲೆಲ್ಲ ಹೊರಗಿಟ್ಟು ನೀರ್ ಇರೋದು ಹತ್ತಿವು ಮಾಡ್ತು ತಂಪ್ ಹಿಡಿತು ಅಂತಂದ್ರೆ ಸ್ವಲ್ಪ ಇದಾಗ್ತಿರ್ತಾವ್ರಿ ಚೆನ್ನಾಗಿ. ಇದೆಲ್ಲ ಬಂದ್ಬಿಟ್ಟು ಪ್ಯೂರ್ ಪೆಟ್ಟು, ಮ್ಯಾಕ್ಸಿ, ಪ್ರತಿಯೊಂದು ಇದೆಲ್ಲಾನು ಸ್ಟಾಕ್ ಸರ್. ನಮ್ಗೆ ಎಷ್ಟು ಅದನ್ನ ಹೇಳಿದಿನಲ್ಲ, ಅಲ್ಲಿ ಏನಾಗ್ಬಿಟ್ಟದ ಸಣ್ಣದಾಗ್ಬಿಟ್ಟದ್ರಿ. ಏನ್ ಮಾಡ್ತೇವೆ, ಗುಡೌನ್ದಾಗ ಎಲ್ಲ ಸ್ಟಾಕ್ ಮಾಡ್ತೀವಿ, ನಮ್ಗೆ ಎಷ್ಟು ಏನೇನ್ ರಿಕ್ವೈರ್ಮೆಂಟ್ ಅದ ಎಲ್ಲಾನು ತಗೋತೀವಿ. ಆದ್ರೆ ಒಂದು 20 days ನಾವು ಇದು ಮಟೀರಿಯಲ್ ಇಡ್ತೀವಿ. 1 ಮಂತ್ ಮೇಲೆ ನಾವು ಯಾವ್ದೂ ಮಟೀರಿಯಲ್ ಇರಂಗಿಲ್ಲ. ಅಂದ್ರೆ 1 ಮಂತ್ ಖಾಲಿ ಆಗಿರ್ಬೇಕದ. ಎಸ್ ಸರ್, ಇದು ಖಾಲಿ ಆಗ್ತಿದ್ರೆ ಹೊಸ ಮಟೀರಿಯಲ್ ಬರ್ತೈತಿ. ಮತ್ತೆ ಒಬ್ಬೊಬ್ರು ಎಲ್ಲಾ ಮೆಡಿಕಲ್ ಶಾಪ್ ದಾಗ ಮಾರ್ತಾರೋ, ಅಲ್ಲಿ ಅಂಗಡಿ ಒಳಗೆ ಮಾರ್ತಾರೋ, ಅವ್ರಿಗೂ ಬೇಕಾದ್ರೆ ಹೋಲ್ಸೇಲ್ ದರದಾಗ ಎಲ್ಲಾನು ಕೊಡ್ತೀವಿ. ಇಲ್ಲಿಂದ ಹೋಲ್ಸೇಲ್ ದರದಿಂದ ಹೋಯ್ತಾರ್ರಿ ಸರ್. ನಾ ಹೋಲ್ಸೇಲ್ ಕೊಡಕದ ಬಹಳ ವರ್ಷ ಐತ್ರಿ, ಈಗೂ ಐತ್ರಿ. ಪೆಟ್ ಫುಡ್ಸ್ ಅಂತ ಎಲ್ಲಾನು ರೀ, ಪ್ರತಿಯೊಂದು ಪೆಟ್ ಫುಡ್ಸ್ ಐತ್ರಿ ಸರ್, ಮೆಡಿಸಿನ್ಸ್ ಆಯ್ತು, ಪ್ರತಿಯೊಂದು ಎಲ್ಲಾನು ಬೇಕಂತಂದ್ರೆ ನಾವು ಶಾಪಿಗೂ ಬೇಕಂತಂದ್ರೆ ಹೋಲ್ಸೇಲ್ ದರದಾಗ ಕೊಡ್ತೀವಿ ಸರ್. ವ್ಯಾಕ್ಸಿನೇಷನ್ ಮಾಡ್ಸಾಕ ಪೋಲ್ಟ್ರಿ ಸರ, ಇವು ವೇಟ್ ಗೇಜು, ಪ್ರತಿಯೊಂದ್ ಸರ ಇವು ಬ್ರಷಸ್, ಅದ್ರ ಹಂಗಾರಿ, ಪ್ರತಿಯೊಂದ್ ಸರ ಏನೇನ್ ಬೇಕು ಎಲ್ಲ ಬೇಕು, ಎಷ್ಟೆಷ್ಟು ಬೇಕು ಎಲ್ಲ ಸ್ಟೋರ್ ಮಾಡ್ತೀವಿ ಸರ್. ಮತ್ತೆ ಈ ತರ ಎಲ್ಲ ಶೂಸ್ ರೈತರಿಗೆ ಅನುಕೂಲ ಆಗುವಂತ ಐಟಮ್ಸ್ ಐತಿ ನಿಮ್ಮ ಅಂಗಡಿಯಾಗ ಪ್ರತಿಯೊಂದ್ ಸರ. ಮತ್ತೆ ಈಗ ಒಬ್ಬೊಬ್ಬರಿಗೆ ವ್ಯಾಕ್ಸಿನೇಷನ್ ಹಾಕುವಾಗ ಇದನ್ನ ಮಾಡ್ಕೋಕೆ ಇವನ್ನೆಲ್ಲ ಇದನ್ನ ಯೂಸ್ ಮಾಡ್ತಾರೆ. ವಾಯ್ಸ್ ಬಾಕ್ಸ್ ಯೂಸ್ ಮಾಡ್ತಾರೆ ಸರ್, ಅದು ವ್ಯಾಕ್ಸಿನೇಷನ್ ಅದ. ಫಾಗರ್ ಅದಾವ. 40-50 ಫಾರ್ಮ್ನಾಗ ಅಡ್ಯಾಡಿದ್ನಿ. ಈ ರೀತಿ ಐಟಮ್ ಏನೈತಲ್ಲ ಫಾರ್ಮ್ನಾಗ ಒಂದ ಫಾರ್ಮ್ನಾಗ ನೋಡಿದ್ನಿ, ಬಟ್ ಅದು ಇಲ್ಲಿ ನಮ್ಮ ಬೈಲೊಂಗಲ ಸೇದೋತಂದ್ರೆ ಬಹಳ ಗ್ರೇಟ್ ಆದ ಸರ್ ಇದು. ಸರ್ ಪ್ರತಿಯೊಂದನ್ನು ಎಲ್ಲಾನು ಅವೈಬಿಲಿಟಿ. ಅದನ್ನ ಲಾಸ್ಟ್ ಟೈಮ್ ಏನ್ ಹೇಳಿದ್ನಂದ್ರೆ, ರೈತರಿಗೆ ಯಾವ ತರ ನಮ್ಗೆ ರಿಕ್ವೈರ್ಮೆಂಟ್ ಅದಲ್ಲ ನಾವು ಅದನ್ನ ಮಾರ್ತೀವಿ. ನಮ್ಮ ಅಂಗಡಿಯಾಗ ಇದ್ದಿದ್ದು ಮಾರಂತೇನಿಲ್ಲ, ಅವ್ರಿಗೆ ಏನ್ ರಿಕ್ವೈರ್ಮೆಂಟ್ ಅದ ಯಾವ ಈ ತರ ಮೊದಲೆಲ್ಲ ಇವು ಬರ್ತಿದ್ವಿ, ಎಲ್ಲ ಇಂಪೋರ್ಟೆಡ್ ಬರ್ತಾವ ಸರ್. ಮೊದ್ಲೇಕ ಇದು ಮ್ಯಾಲಿನ ಕವರ್ ಇರ್ತಿರ್ಕಲ್ಲ, ಇಲ್ಲ ಈ ತರ ಬರ್ತಿರಿ ಸರ್. ಇದು ಇಂಪೋರ್ಟೆಡ್ ಮೆಟೀರಿಯಲ್ ಅದ ರೀ ಪ್ರತಿಯೊಂದನ್ನು. ಅವು ಡ್ರೆಂಚಿಂಗ್ ಗನ್ ಸರ್, ಕುಡಿಸು, ನಿಪ್ಪಲ್ಸು, ಪ್ರತಿಯೊಂದು ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ ನೀವು ಎಲ್ಲ ಆಟೋಮೆಟಿಕ್ ಸರ್. ದನಗಳು ಕುಡಿಯಾಕ ಇದು ನೀರಿಂದ ಇದು? ಎಸ್ ಸರ್, ನೀರಿಂದ ಆಟೋಮೆಟಿಕ್ ಸರ್. ಅಂದ್ರೆ ಈಗ ಆಟೋಮೆಟಿಕ್ ತಾನ ಎಷ್ಟು ಬೇಕು ಅಷ್ಟು ಸ್ಟಾಕ್ ಇಡ್ತದ? ಎಸ್ ಸರ್, ಇಲ್ಲಿ ಪೈಪ್ ಲೈನ್ ಕನೆಕ್ಷನ್ ಬರ್ತೈತ್ರಿ. ಪ್ರತಿಯೊಂದು ದನಗಳಿಗೆ ಇದು 2.5 ಲೀಟರ್ ಬರ್ತೈತ್ರಿ. ಈ ತರ ಹೆಂಗದ ಜಸ್ಟ್ ಅದು ಹಿಂಗ್ ಕುಡಿಯುವಾಗ ಏನ್ ಪ್ರೆಸ್ ಮಾಡ್ತೈತಿಲ್ಲ ಅವಾಗ ಎಲ್ಲದರ ನೀರ್ ತುಂಬ್ಕೋತೈತಿ. ಮತ್ತೆ ಜಸ್ಟ್ ಅದ್ ನೀರ್ ಕುಡಿದ್ ಬಿಡ್ತಾರೆ, ಮತ್ತೆ ಆಸ್ ವೆಲ್ ಎಷ್ಟು ತುಂಬತೈತಿ ಅಷ್ಟು ತುಂಬತೈತಿ ಫಿಕ್ಸ್ ಮಾಡಿದ್ರು. ಕುರಿ ಬೇಕಂತಂದ್ರೆ ಈ ತರ ಈ ಗೋಟ್ ಫಾರ್ಮ್ ಅದು ಮಾಡಿರ್ತಾರೆ. ಗೋಟ್ ಫಾರ್ಮ್ ಎಸ್ ಸರ್, ಈ ತರ ಸಣ್ಣದು ಬರ್ತೈತಿ. ಜಸ್ಟ್ ಇದು ಹಿಂಗ್ ಜಸ್ಟ್ ಪ್ರೆಸ್ ಮಾಡಿ ಕುಡಿತಂದ್ರೆ ಸಾಕು. ಮತ್ತೆ ಸರ್ ಈಗ ಇನ್ನೊಂದು ಏನೈತಂದ್ರ ಬಕೆಟ್ನ್ಯಾಗ ಇಡುವುದು ಇದನ್ನ ಮಾಡೋದ್ರಿಂದ ಸ್ವಚ್ಛ ಮಾಡಕ ಟೈಮ್ ಬಾಳ ಹೋಗತ್ತೆ. ಎಸ್ ಸರ್, ಇದಾದ್ರೆ ಬರೀ 1 ನಿಮಿಷದ ಕೆಲಸ ಜಾಸ್ಟ್ ವರ್ಷಕೊಂಡ್ಬಿಡು ಸರ್. ವರ್ಷಕೊಂಡ್ಬಿಟ್ರೆ ಮುಗಿದು ನೀರ್ ಬಾಳ ಅಂದ್ರೆ ಒಂದು ಬಗಸಿ ನೀರ್ ಹಿಡಿತೈತದ, ಅದನ್ನ ಸ್ವಚ್ಛ ಮಾಡ್ಕೊಂಡ್ಬಿಟ್ರೆ ನೀರು ಒಳ್ಳೆ ನೀರು ಸಿಗುತ್ತೆ ಟಗರಿಗೆ. ವಾಲ್ ಬಂದ್ ಮಾಡೋದು ಸರ್, ಬಂದ್ ಮಾಡಿ ಪ್ರತಿಯೊಂದು ವೀಕ್ಲಿಗೆ 3 days ಒಮ್ಮೆ ಕ್ಲೀನ್ ಮಾಡಿದ್ರೆ ಮುಗಿತು. ಮತ್ತೆ ಫ್ರೆಶ್ ವಾಟರ್ ಬರ್ತೈತ್ರಿ. ಇದು ಬಾಳ ಈಜಿ ಆತ್ ಸರ್. ಇದು ಜನರಿಗೆ ಇನ್ನೂ ಟೈಮ್ ಉಳಿಸುವಂತ ವಸ್ತು ಇದೆ. ಹೌದು ಸರ್. ಮೊದ್ಲು ಎಲ್ಲರೂ ಏನ್ ಮಾಡ್ತಿದ್ರು, ಟಿವ್ಯಾಗ ಅಷ್ಟ ನೋಡಿದ್ರು. ಅದು ಟಿವ್ಯಾಗ ಆಯ್ತು, ಫೇಸ್ಬುಕ್ದಾಗ ವಿಡಿಯೋದಾಗ ಎಲ್ಲ ನೋಡ್ತಿದ್ರು. ಬಟ್ ಅವ್ನು ತಂತ ನನ್ನ ಕಡೆ ಏನ್ ತೋರ್ಸಾಕತ್ತಿರಲ್ಲ ರೀ, ಪ್ರತಿಯೊಂದು ಮಟೀರಿಯಲ್ ತಗೊಂಡಿಲ್ಲ, ಎಲ್ಲ ಐಟಮ್ ಎಲ್ಲಾನು ಅವೈಬಿಲಿಟಿ ಮಾಡ್ಸಿದ್ರು. ಪ್ರತಿಯೊಂದು ಆದ VNT ಕಿಕ್ ಬಾರ್ ಸರ್. ಸರ್ ಇದೇನಿದೆ, ಇದನ್ನ ಬಾಳ್ ಟಿವ್ಯಾಗ ನೋಡಿನಿ. ಆಕಳ ಡೈರಿ ಫಾರ್ಮ್ನಾಗ ನಾವು ಹೋದಾಗ ಕಿತ್ತೂರಾಗ ಸಾಯಿವಾಲ ಸಾಕ್ಯಾರ, ಇಲ್ಲಿ ಸಾಯಿವಾಲ ಗೀರ ಅವ್ರ ಫಾರ್ಮ್ನಾಗ ಇವ್ನ ಹಾಕಿದ್ ನೋಡಿನ. ಇವ್ರು ಓದಿದಿಲ್ಲ ಅಂದ್ರ, ಬಟ್ ಇದ್ರದ್ದು ಏನ್ ವಿಶೇಷತೆ ಏನು ಅದನ್ನ ಹೇಳ್ರಿ ಸರ್. ಹೆಂಗ್ ಮಾಡ್ತಾರ್ರಿ, ಇದು ಎಂಟಿ ಕಿಕ್ ಬಾರ್ ಅಂತ ಹೇಳಿ ಬರ್ತೈತ್ರಿ. ದನಗಳಿಗೆ ಜಸ್ಟ್ ತಳಗಡೆ ಹಾಕಿ ಮೇಲ್ಗಡೆ ಹಾಕಿದ್ರಿ ಅಂದ್ರೆ ಲಾಕ್ ಸಿಸ್ಟಮ್ ಆದಾಗ ಆಗ್ತದ್ರಿ. ಅದಕ್ಕೆ ಓದ್ಯಾಕ್ ಬರಂಗಿಲ್ಲ, ಪೇನ್ ಆಗ ಸ್ಟಾರ್ಟ್ ಆಗ್ತೈತ್ರಿ. ಸುಮ್ಮನೆ ಇರ್ತೈತಿ. ಈ ದನಗಳು ಓದಿತಿರ್ತಾವ, ಮಾಡ್ತಿರ್ತಾವ, ಸ್ವಲ್ಪ ಗೀರದು ಇರ್ತಾವ್ರಿ, ಕಾಡ್ತಿರ್ತಾವ, ಸಾಯಿವಾಲ ಕಾಡ್ತಿರ್ತಾವ. ಜಸ್ಟ್ ಈ ತರ ಹಾಕಿ ಹಿಂಡ್ಕೊಂಡ್ರೆ ಯಾವ್ದೇ ತರ ಏನು ಸಮಸ್ಯೆ ಅಂದ್ರೆ ಹಿಂಡುವಾರಿಗೆ
ಹೆದರಿಕಿಲ್ಲಂಗ ಹಿಂಡ್ಕೋಬಹುದು. ಎಸ್ ಆರಾಮ್ಸೆ ಸರ್. ಮೊದ್ಲು ಏನ್ ಮಾಡ್ತಿದ್ರು, ಕಾಲ್ ಕಟ್ತಿದ್ರಿ, ಮುಂದಿನ ಕಾಲ್ ಕಟ್ಟೋದು ಹಿಂದಿನ ಕಾಲ್ ಕಟ್ಟೋದು, ಓಡಾಡ್ತಾವ ಮಾಡ್ತಾವ ಅಂತ ಕಟ್ತಿದ್ರು. ಆ ತರ ಅದು ಏನೂ ಸಮಸ್ಯೆ ಇಲ್ಲ ಸರ್. 2.5 ಲೀಟರ್ ಮಟನು ಬರ್ತಿದ್ರಿ ನಮ್ಮ ಕಡೆ. ಈ ತರ ಪ್ರತಿಯೊಂದು ನೋಡಿ ಸರ್. ಈಗ ಸಣ್ಣ ಕರಕ್ ನೀವು ಹಾಲು ಕುಡ್ಸೋದ್ ಅಂತೀರಿ, ಹಾ ಸರ್. ಬಟ್ ಅದ್ರ ಹಾಲ ಸಾಲಿಲ್ಲ. ಈಗ ಅದಕ್ಕ ಏನ್ ನಿಮ್ ಹತ್ರ ಪೌಡರ್ ಅದು ಸಿಗದತ್ವ ಸರ್? ಆಲ್ಮೋಸ್ಟ್ ಆಲ್ ಇವಾಗೆಲ್ಲ ಬಂದ ಸರ್, ಮಿಲ್ಕ್ ರಿಪ್ಲೇಸರ್ ಅದು ಬಂದೈತಿ. ಬಟ್ ನಾವು ರೆಫರ್ ಮಾಡಂಗಿಲ್ಲ, ನೀವು ಮಾಡೋಲ್ಲ. ಹೆಂಗ ಸರ, ಕೃತಜ್ಞವಾಗಿ ಹಾಕುದನ ಬೇರೆ, ಅವ್ರ ತಾಯಿದ ಏನದಲ್ಲ ಹಾಲ ಅದನ್ನ ಹಾಕುದನ ಬೇರೆ. ಡಿಫ್ರೆನ್ಸ್ ಬಾಳ ಆಗ್ತೈತ್ರಿ ನೋಡ್ರಿ. ಇದ ನಿಮ್ ಹತ್ರ ಇರೋ ವ್ಯಕ್ತಿತ್ವ. ನೀವ್ ಹೇಳ್ಬೋದಿತ್ತ ನನ್ನ ಹತ್ರ ಪೌಡರ್ ಐತ್ರಿ ಅದಕ್ಕೂ ಬರ್ತದ ಅಂತ ಹೇಳ್ಬೋದಿತ್ತ. ಬಟ್ ನೀವು ತಾಯಿದ ಅಂತ ಏನ್ ಹೇಳ್ತಿರಲ್ಲ, ಇದ ನಿಮ್ಮನ್ನ ಕಾಪಾಡೋದು, ಇದ ನಿಮ್ ಬಿಸಿನೆಸ್ ಗ್ರೋ ಮಾಡಿದ್ದಂತ ನಮಗ ಅನ್ಸಾತತಿ. ಅದ್ ಹೆಂಗಿರ್ತೈತಿ ನೋಡೋನು, ಇದನ್ ಮಾಡೋನು, ಒಂದ್ಸಲ ಹಾಕಿ ನೋಡ್ತಾನಪ್ಪ ಅಂತ ಹೇಳಿ. ಬಟ್ ನಾ ಏನ ಹೇಳ್ತೇನೆ, ಈ ತರ ತಿಳಿಸಿ ಹೇಳ್ತೇನ್ರಿ, ಈ ತರ ಮಾಡ್ರಿ ಅಂತ ಹೇಳಿ. ಆ ತರ ಮಾಡಿದವರು ಅದಾರ. ಎಷ್ಟೋ ಮಂದಿ ಆಲ್ಮೋಸ್ಟ್ ನಮ್ ಗೈಡ್ಲೈನ್ಸ್ ಏನದ ಕೇಳಿದವರು ಬಾಳ ಮಂದಿ ಅದ. ಪ್ರತಿಯೊಂದು ಬೈಕ್ ಕವರ್ ಸರ್, ಕೈಲಿ ಹೋಗುವಂತ ಅವಶ್ಯಕತೆ ಇಲ್ಲ. ಇವೆಲ್ಲ ರೈನ್ ಕೋಟ್ ಬರ್ತಾವ ಸರ್. ಇವೆಲ್ಲ ಈಗ ಮಳಿ ಟೈಮ್ದಾಗ ಮತ್ತೆ ಈಗ ರೈತರಿಗೆ ಬೇಕಾ ಇವು ಅವಶ್ಯಕತೆ. ₹100 ಇವೆಲ್ಲ ಸಿಗ್ತಾವ ಸರ್. ₹100 ರೀ? ಎಸ್ ಸರ್, ₹100. ಈಗ ನಾವ್ ಕುರುಬರಿಗೆ ಅದು ಏನ್ 4 ತಂಬು ತೋರಿಸಿಲ್ಲ, ಅದು ವೇಟ್ ಇರ್ತದ್ರಿ. ಜಸ್ಟ್ ಬಾಳ ಆದ್ರೆ ನಮ್ಗೆ 1 ಕಿಲೋ ಅದ. ಹ್ಞೂ ಇರಾನ್ ಹಿಡಿ ಬಾ. ಜಸ್ಟ್ ಪೂರ ಲೈಟ್ ವೇಟ್ ಸರ್. ಕಟ್ ಆಗಂಗಿಲ್ಲ, ಏನಾಗಿಲ್ಲ, ಒಂದ್ ಹನಿ ನೀರ್ ಸೋರಂಗಿಲ್ಲ ಸರ್. ಪ್ರತಿ ಒಂದು ಸರ್ ₹12 10 ಬರ್ತದೆ ಸರ್. ಈಗ ಯೂಸ್ ಮಾಡ್ಬೋದು. ಜಸ್ಟ್ ಇಷ್ಟ ಸರ್, ಫುಲ್ ಲೈಟ್ ವೇಟ್. ಅಲ್ಲ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ಬಿಡೋದು, 4 ಕಂಬ ಹೋಗೋದು ಕಟ್ಕೊಂಡ್ಬಿಟ್ರೆ ಪೂರ ತಂಬೂ ರೆಡಿ. ಈಗ ಹೆಂಗ ಸರ್, ವಜ್ಜೆ ಆದ ಕೂಡಲೇ ಒಂದಷ್ಟು ಮಂದಿ ಇದನ್ನ ಮಾಡಂಗಿಲ್ಲ. ಅವ್ರಿಗೂ ಒಂದು ಫುಲ್ ವೇಟ್ಲೆಸ್ ಇರ್ಲಿ ಅನ್ನೋರು. ಮತ್ ಒಂದು ಇಲ್ಲಿ ಮಟನು ಒಂದ್ 3 ವರ್ಷ ಐತಿ ಬಂದ್ ಮಟೀರಿಯಲ್. ಇಲ್ಲಿ ಮಟನು ಯಾವ್ದೇ ತರದ ನೀರ್ ಕಂಪ್ಲೇಂಟ್ಸ್ ಏನೂ ಇಲ್ಲ. ಅಷ್ಟ ಸ್ಟಾಕ್ ಇರ್ತೇವೆ ಸರ್. ಇದು ಒಂದ್ ತಿಂಗಳ ಅಂದ್ರೆ ನಾವು ಈ ಸೀಸನ್ ಎಲ್ಲ ಖಾಲಿ ಸರ್. ಅಪ್ ಟು ಅಲ್ಲಿ ಮಟ ಸರ್. ಈಗ ಏನದ ರೈನಿಂಗ್ ಅದು ಬಂದು ಇದೆಲ್ಲ ಆಯ್ತಲ್ಲ ಸರ್, ಮಳೆದು ಬಂತಲ, ಮ್ಯಾಲಿಂದ ತೆಳಗಡೆ ಮಟ ಇಲ್ಲಿ ಮಟ ಬಂದದ ಸರ್. ಒಂದ್ 5 ಪೀಸ್ ಹೋಯ್ತವ್ರಿ. ಎಷ್ಟು ಬೇಕಲ್ಲ ಅಷ್ಟ ಹೋಯ್ತವಿ. ಪ್ರತಿಯೊಂದು ಅದ ಸರ್. ಇದ ಡಾಗ್ ಕೇಸ್ ಅದ ಪ್ರತಿಯೊಂದನು ಸರ್. ಮೆಟೀರಿಯಲ್ ಹೆವಿ ಅನ್ಸಾತತಿ ಸರ್. ಮಟೀರಿಯಲ್ ಹೆವಿ ಅದ. ಹೆವಿ ಐತಿಲ್ರಿ? ಹೆವಿ ಅದ ಸರ್. ನಾವ್ ಫಸ್ಟ್ ನೋಡ್ಬೇಕಾದ್ರೆ ನಾ ಡೈರೆಕ್ಟ್ ಫೋನ್ದಾಗದು ನೋಡಿ ನಾ ಮಟೀರಿಯಲ್ ಯಾವಾಗೂ ತರ್ಸಂಗಿಲ್ಲ. ಖುದ್ದಾಗಿ ಸರ್, ಪುನಃ ಅಲ್ಲಿ ಮುಂಬೈ ಆಗ್ಲಿ ಸರ್, ಪೂರನ ಅಪ್ ಟು ಎಲ್ಲಿ ಮಟ ನಾಸಿಕ್ ಮಟ ಅಡ್ಯಾಡಿದೇನ್ರಿ. ಎಲ್ಲಿ ಮಟೀರಿಯಲ್ ಏನ್ ಸರ್, ಔರಂಗಾಬಾದ ಏನ ಮಟೀರಿಯಲ್ ಅಲ್ಲೇ ಹೋಗಿ ನಾ ಖುದ್ದಾಗಿ ಮಟೀರಿಯಲ್ ನೋಡಿ ಆರ್ಡರ್ ಫಸ್ಟ್ ವಿಸಿಟ್ ಕೊಟ್ಟ ಆಮೇಲೆ ಆರ್ಡರ್. ಪ್ರತಿಯೊಂದ್ ಫ್ಯಾಕ್ಟರಿ ಇಲ್ಲ ಫೋಟೋದಾಗ ಕಳಿಸಿದ್ರೆ, ಮೊಬೈಲ್ ಕಳಿಸಿದ್ರೆ, ಸ್ಯಾಂಪಲ್ ಬುಕ್ ಮಾಡಿನಿ ಇಲ್ಲ. ಇದು ಸರ್ ಈ ಫಾರ್ಮ್ ಅದು ಮಾಡಿರ್ತಾರ್ರಿ. ಅವ್ರಿಗೆಲ್ಲ ಜಸ್ಟ್ ಅದು ಒಂದ್ ಟೈಪ್ ಇದ್ರಗತೆ ಕಬ್ಬಿಣಲ್ಲೇ ಇದನ್ನ ಮಾಡ್ಕೊಂಡು ಜಸ್ಟ್ ಇದ್ರ ಇಟ್ಟು ಎಲ್ಲದರ ಕಾಳು ಗೀಳು ಅದು ಹಾಕುವಾಕದು ಮಾಡಿ ಸರ್. ಫೀಲ್ಡರ್ ಬಿಡ್ರಿ. ಎಸ್ ಸರ್. ನನ್ ಕಡೆ ಎಲ್ಲಾ ಮಟೀರಿಯಲ್ ಅಂದ್ರೆ ಈಗ ಫಿಶ್ ಸಾಕಂಡ್ರಿ. ಎಸ್ ಸರ್. ಅದ್ರದ್ದು ಏನೇನ್ ಫಿಶ್ ಟ್ಯಾಂಕ್ಸ್ ಅದಾವು, ಆಟೋಮೆಟಿಕ್ ಫುಲ್ ಎಲ್ಲ ಇವು ಇದ್ದಿದ್ದು ಅದು ನೋಡಿದೇನೆ ಅಂತ ಹೇಳಿದ್ರಿ. ಇಷ್ಟು ದೊಡ್ಡವ್ರಿ? ಎಸ್ ಸರ್. ಫುಲ್ ಆರಾಮ್ಸೆ ಈ ತರ ಜಗ್ಬಹುದು. ಫುಲ್ ಹೆವಿ ಮಟೀರಿಯಲ್. ಅಂದ್ರೆ ಇದ ನಡ ಬಗ್ಗಸ್ಲಂಗ ನೆಟ್ಟರಿಗೆ ನಿಂತು ಕೆಲಸ ಮಾಡುವಂತ ಅವಶ್ಯಕತೆ ರೀ. ಇದನ್ನ ನಾವು ಅದ ಕೇಳಿದ್ರಿ ಸರ್. ಒಬ್ರು ಒಂದು ಹೋಗಿ ಇದನ್ನ ತಗೊಂಡು ಇದಕ್ ವೆಲ್ಡಿಂಗ್ ಮಾಡಿಸಿ ಈ ತರ ರಾಡ್ ಮಾಡ್ಸಕ್ ಏನಿಲ್ಲ ಅಂದ್ರೆ ₹1,000 ಖರ್ಚಾಗ್ತೈತಿ. ₹480 ಕೊಡ್ತೀವ್ರಿ. ₹480 ಸಿಗ್ತದ್ರಿ? ಫುಲ್ ಹೆವಿ ಮಟೀರಿಯಲ್ ಸರ್. ಜಂಗ್ ಹತ್ತಂಗಿಲ್ಲ, ಏನಾಗಂಗಿಲ್ಲ. ಜಂಗು ಹತ್ತುದಿಲ್ರಿ? ಹತ್ತಂಗಿಲ್ಲ ಸರ್. ಅಂದ್ರೆ ಇದು ಕೆಬ್ಬಣ ಅಲ್ಲದಂಗ ಆತ್ರಿ? ಅಲ್ಲ ಸರ್, ಅಲ್ಯೂಮಿನಿಯಂ ಮಿಕ್ಸ್. ಮೆಟಲ್ ಬೇರೆ ಇದೆ. ಬಹಳ ಜನ ಕೇಳ್ತಿರ್ತಾರ ನಮ್ಮನ್ನ. ಹಾ ಸರ್. ಈ ತರ ಬೇಕಾದಂಗ್ ತುಳಿರಿ, ಗಾಡಿ ಹಾಸ್ರಿ, ಯಾವ್ದೇ ತರದ ಕಟ್ಟಿಲ್ಲ, ಏನಿಲ್ಲ ಸರ್. 600 mm ಬರ್ತೈತ್ರಿ ಪ್ರತಿಯೊಂದನು. ಫುಲ್ ಹೆವಿ ಟಾಪ್ ಕ್ವಾಲಿಟಿ ಸರ್. 2x2 ಸೈಜ್ ಅದ. ಇದು 2x2 ಸೈಜ್ ಐತ್ರಿ. ಇದ್ರ ಮೇಲೆ ನಾವು ಕಸ್ಟಮರ್ ಅಲ್ಲಿದ್ದ ನಿಮ್ ಗಾಡಿನ ಹಾಕಿ ನೋಡ್ರಿಪ್ಪ ಅಂತ ಹೇಳಿದೀವಿ ಸರ್. ಇದು 1x1 ಬರ್ತೈತ್ರಿ, 2x2 ಬರ್ತೈತ್ರಿ. ಅದಕ್ಕಿಂತ ಬೆಸ್ಟ್ ವೇ 2x2. 2x2 ಗೇಜ್ ಎಷ್ಟು ಇರ್ಬೇಕು ಸರ್? ಸರ್ 600 ಅದ. 600 ಅದ ಸರ್. ಇದು ಯಾವ್ದೇ ತರದ ಏನು ಕಟ್ಟ ಗಿಟ್ಟದು ಏನೂ ಆಗಂಗಿಲ್ಲ ಸರ್. ಅಂದ್ರೆ ಇದು ಹೆವಿ ಗೇಜ್ ಆತ್ಬಿಟ್ಟು ಫುಲ್ ಹೆವಿ ಬರ್ತೈತಿ ಸರ್. ಇದು ಯಾವ್ದೇ ತರದ ಇದು ಬರಂಗಿಲ್ಲ ಸರ್. ಇದ್ರಾಗ ಮಟೀರಿಯಲ್ ಹೆಂಗ್ ಬರ್ತೈತಿ ಸರ್, ಲೋ ಕಾಸ್ಟ್ ಒಬ್ಬೊಬ್ರು ಕೇಳ್ತಿರ್ತಾರೆ. ನಾ ಮಟೀರಿಯಲ್ ಯಾವಾಗೂ ಮಾರಿಲ್ಲ, ಲೋ ಕಾಸ್ಟ್ ಮಟೀರಿಯಲ್ ಯಾವಾಗೂ ಕೊಟ್ಟಿಲ್ಲ. ಕಡಿಮೆ ರೇಟ್ ತರಿಸೋದು ಕ್ವಾಲಿಟಿ. ಇದ ಕ್ವಾಲಿಟಿ ನೀವು ಬೇರೆ ಕಡೆ ಕೇಳಿ ನೋಡ್ರಿ, ಅದ ರೇಟ್ ನಿಮ್ಗೆ ಅಲ್ಲಿ ಸಿಕ್ತು ನೋಡ್ರಿ, ಆಮೇಲೆ ನನ್ನ ಕಡೆ ಬರ್ರಿ. ಗ್ರೀನ್ ಬರ್ತೈತ್ರಿ. ರೆಡ್ ಗ್ರೀನ್ ನಾವು ಕಂಟಿನ್ಯೂ ಅವೈಬಿಲಿಟಿ ಮಾಡ್ಸೋದು. ಯಾಕೆ ಫಾಸ್ಟ್ ಮೂವ್ಮೆಂಟ್ ಅದು. ರೆಡ್ ಗ್ರೀನ್ ಜಾಸ್ತಿ ಹೋಗ್ತೈತ್ರಿ. ಇದೆಲ್ಲ ಪೌಲ್ಟ್ರಿ ಅದ ಸರ್. 500 kg ಅದ, 1000 kg, 1 ಟನ್ ಅದ ಸರ್, 3 ಟನ್ನಿಂದ ಅದ, 5 ಟನ್ನಿಂದ ಅದ, ಅಪ್ ಟು 5 ಟನ್ನಿಂದ ಮಟ್ಟ ನನ್ನ ಕಡೆ ಅವೈಬಿಲಿಟಿ ಅದ. ಅಂದ್ರೆ ಸೈಲೇಜಿಗೆ ಅಂದ್ರೆ ನಿಮ್ಗ ಮಾಡಾಕ ಈಗ ನಿಮ್ಗ ಒಟ್ಟು 5 ಟನ್ನಿನ ಮಟ್ಟ ನಿಮ್ ಹತ್ರ ಬಂದ್ರೆ ಸಿಗ್ತೈತಿ. ಎಸ್ ಸರ್, ಪ್ರತಿಯೊಂದು ಸಿಗ್ತೈತಿ. ಅವ್ರಿಗೆ ಇನ್ನರ್ ಅಷ್ಟ ಬೇಕಾಗಿರ್ತೈತಿ. ಸ್ವಲ್ಪ ದಿವಸ ಎಲ್ಲ ಯೂಸ್ ಮಾಡಿದ್ಮೇಲೆ ಇನ್ನರ್ ಅಷ್ಟ ಕೊಡೋದ್ರಿ. ಪ್ರತಿಯೊಂದು ನನ್ನ ಕಡೆ ಇನ್ನರ್ ಎಲ್ಲಾನು ಸಿಗ್ತಾವ್ರಿ.
3600 ಸ್ಕ್ವೇರ್ ಫೀಟ್ ಇನ್ನೊಂದು ಗುಡೌನ್ ಐತ್ರಿ. ಎಸ್ ಸರ್, ಅದನ್ನ ಏನ್ ಮಾಡಿದೇನೆ, ಡಬಲ್ ಫ್ಲೋರ್ ಮಾಡಿದೇನ್ರಿ. ಎಲ್ಲ ಅವಾಗ ನಾ ಒಂದು 24 ಲಕ್ಷ ಕೊಟ್ಟು ಮನಿ ಹಿಂದೆ ಕಟ್ಟಿಸಿದೇನ್ರಿ. ಕಟ್ಟಿಸಿ ಪ್ರತಿಯೊಂದು ಏನ ನಂಗೆ ಬಹಳ ಸ್ಟಾಕ್ ಬೇಕಂದ್ರೆ ನಾ ಅಲ್ಲೇ ಸ್ಟೋರ್ ಮಾಡ್ತೀನಿ. ಹೆಚ್ಚಿಗೆ ಮಾಲ್ ಇತ್ತಂದ್ರೆ ಅಲ್ಲಿ ಸ್ಟಾಕ್ ಇಡ್ತೀರಿ. ಎಸ್ ಸರ್. ಈಗ ರನ್ನಿಂಗ್ ಇದ್ದಿದ್ದು ನಿಮ್ಗೆ ಅಂಗಡಿ ನೇರ್ ಇಟ್ಕೋತೀರಿ? ಇಲ್ಲ ಸರ್, ಏನ್ ಮಾಡ್ತೇವೆ, ನಂದ ಸ್ವಂತ ಗಾಡಿ ಅದ, ಒಂದು 10 ಪೀಸ್ ಎಷ್ಟೆಷ್ಟು ಬೇಕಲ್ಲ ಇವೆಲ್ಲ ಬಂಡಲ್ ಏನ್ ಮಾಡ್ತೇವೆ ಸರ್, ನಮ್ಗೆ ಎಷ್ಟೆಷ್ಟು ಬೇಕಲ್ಲ ಮನಿಂದ ಸರ್, ಮನಿ ಹಿಂದೆ ಗುಡೌನ್ ಕಟ್ಟಿದ್ದೀನಿ 3600 ಸ್ಕ್ವೇರ್ ಫೀಟ್ ಅದ. ಎಷ್ಟೆಷ್ಟು ಬೇಕಲ್ಲ ಇಲ್ಲಿ ತಂದು ನಾವು ಸ್ಟೋರ್ ಮಾಡ್ಕೋತೀವಿ. ಇಲ್ಲಿ ಹೆಂಗ್ ಮಾಡ್ತೇವೆ, ಕಸ್ಟಮರ್ ಏನೇನು ಬೇಕಲ್ಲ ಇಲ್ಲಿಂದ ಹೋಗಿ ನಾವು ಅಂಗಡಿ ಒಳಗೆ ಕೊಡ್ತೀವಿ ಪ್ರತಿಯೊಂದು. ಯಾಕಂದ್ರೆ ನಮ್ಗೆ ಸ್ಟಾಕ್ ಮಾಡಬೇಕಾದ್ರೆ ಬಾಡಿಗೆ ಸರ್, ಸಿಕ್ಕಾಪಟ್ಟಿ ಬಾಡಿಗೆ. ಹೌದ್ರಿ. ನಾವು ಬಾಡಿಗೆ ತೆಗೆದು ಹುಡುಗರ ಖರ್ಚು ತೆಗೆದು ನಾವು ಕಸ್ಟಮರಿಗೆ ಕೊಡ್ತೀವಿ ಅಂತಂದ್ರೆ ಆಗಂಗಿಲ್ಲ. ಯಾಕಂದ್ರೆ ನಾವು ಒಣ್ಣೆ ಕಂತೀವಿ, ಎಲ್ಲಾರು ಅಂತಾರ ನಮಗ ಕಡಿಮೆ ರೇಟ್ದಾಗ ಸಿಗ್ತೈತೆ ಅಂಬೆದಾಗ, ಕಡಿಮೆ ರೇಟ್ದಾಗ ಸಿಗ್ತೈತೆ ಅಂಬೆ. ಬಟ್ ರೀಸನ್ ಏನ, ಪ್ರತಿಯೊಂದು ನಾವ್ ಎಲ್ಲಾನು ಬಾಡಿಗೆ ಕಮ್ಮಿ, ಚೀಪ್ ಅಂಡ್ ಬೆಸ್ಟ್ ಆಗ ಎಲ್ಲರ ಕಡೆಯಲ್ಲಿ ಕಡಿಮೆ ಇರತ್ತಲ್ಲ, ಅಲ್ಲೆಲ್ಲಾನು ಪ್ರತಿಯೊಂದು ಮಾಡ್ಕೊಂಡು ಮನೆಯಿಂದ ನಾವು ಏನ್ ಮಾಡಿದ್ರಲ್ಲ ಕೂಡ ಅಲ್ಲಿಂದ ತಂದು ಎಷ್ಟು ಬೇಕು ಅಷ್ಟ ಮಾಡಿ ಕೊಡ್ತೀವಿ. ಈಗ ಏನಾದ್ ಗೊತ್ತನ್ರಿ, ಒರಿಜಿನಲ್ ಸ್ಟೋರಿ ಈಗ ಹೇಳಿದ್ರಿ ನೀವು. ಇಷ್ಟೊತ್ತಿನ ಮಟ್ಟ ಏನಿತ್ತು, ಇದು ಪಿಕ್ಚರ್ ಇತ್ತ. ನಿಮ್ ಹತ್ರ ಈಗ ಜನರ ಕಡಿಮೆ ಐತ್ ಅನ್ನೋದಕ್ಕ ಈಗ ಉತ್ತರ ಸಿಕ್ತ. ಯಾಕಂದ್ರ ನೀವು ಇನ್ವೆಸ್ಟ್ಮೆಂಟ್ ಮಾಡೋ ಜಾಗದಾಗ ಮಾಡಾತಿರಿ, ಮೆಟೀರಿಯಲ್ದಾಗ ಚಲೋ ಕ್ವಾಲಿಟಿ ತರಸಾತಿರಿ. ನಿಮ್ಗ ಅಂದ್ರ ಪಾಲ್ತು ರೊಕ್ಕ ಎಲ್ಲಿ ಹೋಗತಿ, ನಾವು ಗುಡಾವಣ ಇಲ್ಲೇ ನೀರ ಹಿಡ್ಕೋಬೇಕು, ದೊಡ್ಡದಾಗ ಹಿಡ್ಕೋಬೇಕು, ಅದಕ್ಕ ಒಂದ್ ತಿಂಗಳಿಗೆ 50,000 ಕೊಟ್ಟ ಗುಡಾವಣ ಹಿಡ್ಕೊಂಡಿದ್ದೇನೆ ಅಂದ್ರೆ ನೀವು ಕೈಲಿ ಅಂಕರಿ ಹಾಕಂಗಿಲ್ಲ, ಎದ್ರ ಮೇಲೆ ಹಾಕ್ಬೇಕು, ಮೆಟೀರಿಯಲ್ ಮೇಲೆ ಹಾಕ್ಬೇಕು. ಮತ್ತೆ ಈಗ ಅದ್ರ ಕೈಲಿ ಅಂಕರಿ ಹಾಕಲ್ಲ. ಈಗ ನೀವು ಸ್ವಂತ ಗುಡಾವಣ ಮನಿ ಹಿಂದೆ ಏನ್ ದೊಡ್ಡದ ಕಟ್ಟಿರಲ್ಲ, ಅಲ್ಲಿ ಇಡುದ್ರಿಂದ ನಿಮ್ಗೆ ಅದ ಖರ್ಚಿಲ್ಲ. ನಿಮಗೆ ಇಲ್ಲಿ ರೈತರಿಗೆ ಏನೈತಲ್ಲ ಅಂದ್ರ ಅಮೌಂಟ್ ನಿಮ್ದು ಎಷ್ಟ್ ಅಂದ್ರ ಬಾಳ ಅಂದ್ರ ₹1 ಏನ ಅದ್ರ ಮ್ಯಾಲ ಮಾರ್ಜಿನ್ ತಗೋಬೇಕು, ಅದನ್ನಷ್ಟ ತಗೋತೀರಿ. ₹10 ತಗೊಳಕ್ ಹೋಗುದಿಲ್ಲ. ಅದ ಯಾವಾಗ ಆಕೈತಿ ಅಂತಂದ್ರ ಸರ್, ನಾವ್ ಏನ್ ಗುಡಾವಣ ದೊಡ್ಡ ಗುಡಾವಣ ಹಿಡಿದು ವೇರೋಸ್ ಹಿಡಿದು 50,000-60,000 ರೂಪಾಯಿ ಗಂಟ್ಲೆ ಬಾಡಿಗೆ ಕೊಟ್ಟಾಗ ತಲೆಯಾಗ ಒಂದ್ ಇರ್ತೈತಿ. ಹೌದು. ಇದನ್ನ ₹2 ಮೇಲೆ ದಂಧೆಗೆ ಮಾಡಿ ಏನ್ ಮಾಡುದಪ್ಪ, ₹10 ಹೆಚ್ಚಿಗೆ ಹೇಳೋದು. ಹೌದು. ಆಲ್ಮೋಸ್ಟ್ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಅವ್ರ ಅಂಗಡಿ ನೋಡಿದ್ರು, ಯಾಕಂದ್ರೆ ಅದಕ್ಕೆ ಬಾಡಿಗೆ ಕಟ್ಟಬೇಕಂದ್ರೆ ಅದನ್ನ ಮಾಡಬೇಕಾಗತ್ತೆ. ಅವಾಗ ಏನ್ ಮಾಡ್ಬಿಡ್ತೈತಿ, ಕಸ್ಟಮರ್ ಬೇಡಪ್ಪ ಬೇರೆ ಕಡೆ ನೋಡು. ಇಲ್ಲ ಅಲ್ಲ, ಕಸ್ಟಮರ್ ಅದಕ್ಕೆ ಚೇಂಜ್ ಆಕಾರ ಅನ್ನೋದು ಗೊತ್ತಾಗ್ಬಿಡ್ತಾರೆ. ಅವ್ರು ಯಾಕೆ ಬಿಡುದಿಲ್ಲ, ಅವ್ರ ಪರಿಸ್ಥಿತಿ ಈಗ ನೀವ ತಿಳಿಸಿದ್ರಿ. ಅವ್ರ ಕೆಟ್ಟ ಅಂತ ನೀವು ಹೇಳಿಲ್ಲ, ಬಟ್ ಅವ್ರ ಪರಿಸ್ಥಿತಿ ಎಲ್ಲಾರ್ದು ಹಿಂಗಿರ್ತೈತಿ. ನನ್ನ ಪರಿಸ್ಥಿತಿ ಕಡಿಮೆ ಕೊಡಾಕ ನಿಮ್ದು ಏನೈತಿ ಅನ್ನೋದು ನೀವ್ ಹೇಳಿದ್ರಿ. ಈಗ ನನ್ನ ಉದ್ದೇಶ ಒಂದು ಏನದ ಸರ್, ರೈತರಿಗೆ ಸಿಗ್ಲಿ, ಒಂದು ಯೋಗ್ಯ ದರದಾಗ ಸಿಗ್ಲಿ ಅನ್ನೋದು ನನ್ನ ಉದ್ದೇಶ. ಕರೆಕ್ಟ್ ರೀ. ನಾ ಇಲ್ಲಿ ಫಸ್ಟ್ ಏನ್ ಕೊರೋನಾ ಟೈಮ್ನಾಗ ಬಂದು ಮಾರ್ಕೆಟ್ ನೋಡ್ಕೊಂಡು ಸ್ಟಡಿ ಮಾಡ್ಕೊಂಡು ನಾ ಮಾಡಿದ್ದು. ಬಟ್ ನಾನು ಬೆಳೆಸಿದ್ದು ರೈತರ. ಇಲ್ಲಿ ಮಟ ನಾ ಇಷ್ಟೆಲ್ಲ ಮಾಡ್ಬೇಕು, ಇಷ್ಟೆಲ್ಲ 6 ಲಕ್ಷದಿಂದ ನಾ ದಂಧೆ ಸ್ಟಾರ್ಟ್ ಮಾಡಿದ್ರಿ. ಸ್ಟಾರ್ಟಿಂಗ್ ಒಂದ್ 5 6 ಲಕ್ಷ ರೂಪಾಯಿದಾಗ ಏನೋ ಒಂದ್ 4 ಸಾಮಾನ್ ಇಟ್ಟು 10/20 ನಾ ದಂಧೆಗೆ ಮಾಡಿದವ. ಇವತ್ತಿಗೆ ನಾನು 4 ಗುಡಾವನ್ ಅದಾವ. 4 ಗುಡಾವನ್ದಾಗ ನನಗೆ ಈಗ ಅದ್ರ ಇನ್ನೊಂದು ಗುಡಾವನ್ ನೋಡಾಕತ್ತೀನಿ ಸ್ಟೋರ್ ಮಾಡಕ್. ಆ ತರ ನನಗೆ ಇದನ್ನೆಲ್ಲ ಮಾಡ್ಬೇಕಾದ್ರೆ ನಾನು ಕೊಟ್ಟಿರೋದು ರೈತರಿಗೆ ಏನ್ ನಂಗೆ ಸಪೋರ್ಟ್ ಮಾಡಿದಾರಲ್ಲ, ಆ ಸಪೋರ್ಟ್ ದಿಂದ ಇಲ್ಲಿ ಮಟ್ಟ ಬಂದೇನಿ ಸರ್. ರೈತರಿಗೆ ನೀವು ಸಪೋರ್ಟ್ ಮಾಡ್ರಿ, ನಿಮಗೆ ರೈತರು ಖಂಡಿತ ಸಪೋರ್ಟ್ ಮಾಡ್ಯಾರ. ಅದ್ ಮಾಡಾಕ ನಾವು ಕಣ್ಣೀರ ಈಗ ನೋಡಾಕ ಇರ್ತೇವೆ. ಯಾಕಂದ್ರ ಯಾರಾದ್ರೂ ಒಂದ್ ಗುಡಾವನ್ನ ಕಪ್ಸಾಕ ಒದ್ದಾಡ್ತಿರ್ತಾರ. ಅಂತದ್ರಾಗ ಈಗ 4 ಗುಡಾವನ್ ಎದ್ದು ಈಗ ಇನ್ನೊಂದು ಗುಡಾವನ್ಕ ಹುಡುಕಾಕತ್ತೇನೆ ಅಂತಿರಲ್ಲ, ಅದ್ ಬೆಳ್ಯಾಕ ಕಾರಣ ನಿಮ್ ಹತ್ರ ಇರೋ ವ್ಯಕ್ತಿತ್ವ, ನಿಷ್ಠೆ, ಒಳ್ಳೆ ಶ್ರದ್ಧೆ. ಮೇನ್ ಏನೈತಂದ್ರ ಮನುಷ್ಯ ಸಿಗತೈತೆ ಅಂತೇಳಿ ಒಂದ ದಿನಕ್ಕ ಲಾಭ ತಗೊಳಕಂತೇಳಿ ಹೋದಾವ ಸಕ್ಸಸ್ ಅಂಕರಿ ಆಗಿರುದಿಲ್ಲ. ನೀವು ಲೈಫ್ ಟೈಮ್ ಉಳಿಸ್ಕೋಬೇಕಂದ್ರ ಅದ್ ಲೆವೆಲ್ ರೈತರಿಗೆ ನಾವು ಒಂದು ರೀಸನೇಬಲ್ ದಾಗ ಕೊಟ್ರ ರೈತರು ಕಂಟಿನ್ಯೂ ಆಗಿ ಬರ್ತಾರ. ಅದನ್ನ ನೀವು ತಿಳ್ಕೊಂಡು ನಡ್ಸಾತಿರಲ್ಲ, ಅದು ಬಹಳ ಗ್ರೇಟ್ ಸರ್. ಸರ್ ನಾ ಅವಾಗ ಏನ್ ಇನ್ವೆಸ್ಟ್ಮೆಂಟ್ ಮಾಡಿದನಲ್ಲ, ಅದ ಇನ್ವೆಸ್ಟ್ಮೆಂಟ್ ಅಲ್ಲೇ ಹಾಕಿ ಅಲ್ಲೇ ದಂಧೆನ ದೊಡ್ಡ ಮಾಡಿದಾನೆ. ಎಲ್ಲಿ ನಾ ಸಾಲ ಮಾಡಿಲ್ಲ, ಯಾರ ಕಡೆ ರೊಕ್ಕ ಇಸ್ಕೊಂಡಿಲ್ಲ, ಎಲ್ಲೂ ಇಸ್ಕೊಂಡ ಮಾಡಿದ್ದಲ್ಲ. ಪ್ರತಿಯೊಂದನ್ನು ಎಲ್ಲಾನು ಎಷ್ಟು ಮೇಂಟೈನ್ ಮಾಡ್ತೀನಿ ಅಂದ್ರೆ, ಸಣ್ಣದಿಂದ ಏನ್ ಬಂದೇನಲ್ಲ, ಸಣ್ಣದಿಂದ ನಾನು ದೊಡ್ಡದು ಮಾಡಿದ್ದೇನೆ. ಬಟ್ ಎಕ್ಸ್ಟ್ರಾ ಅಮೌಂಟ್ ಹಾಕಿ ಏನೂ ಮಾಡಿಲ್ಲ ಇಲ್ಲಿ ಮಟ್ಟ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದಕ್ಕೆ